ಪ್ರಾಣಿಗಳಿಗೆ ಮನುಷ್ಯನಿಗಿರೋ ಒಂದೇ ವ್ಯತ್ಯಾಸ ಎಮೋಷನ್ಸ್. ಲವ್, ಫ್ರೆಂಡ್ಶಿಪ್. ಲವ್ ಅಂದರೆ ಏನೋ ಅಂತ ನಮ್ಮ ಹತ್ರ ಏನೋ ಒಂದು ಡೆಫಿನೇಷನ್ ಇರುತ್ತೆ. ಆದರೆ ಫ್ರೆಂಡ್ಶಿಪ್ ಅಂದರೆ ಅದು ಓನ್ಲಿ ಎಮೋಷನ್ ಅಲ್ಲ. ಲಾಯಲ್ಟಿ, ಟ್ರಸ್ಟ್, ಗ್ರ್ಯಾಟಿಟ್ಯೂಡ್, ಫೇತ್ ಎಲ್ಲ. ಕೆಲವು ಸಲ ಈ ಮನುಷ್ಯ ತನ್ನ ಕ್ಷಣಿಕ ಸುಖಗಳಿಗೋಸ್ಕರ ಈ ಎಮೋಷನ್ನ ಮರೆತು ಬಿಡ್ತಾನೆ. ತನ್ನ ಸುತ್ತ ಇರೋರನ್ನ ತನ್ನ ಆಹಾರ ಮಾಡ್ಕೊಳ್ತಾನೆ. ಪ್ರಾಣಿಗಳಿಗಿಂತ ಕ್ರೂರವಾಗಿ ವರ್ತನೆ ಮಾಡ್ತಾನೆ. ಲವ್ ಈಸ್ ಬ್ಲೈಂಡ್ ಅಂತಾರೆ, ಬಟ್ ಆ್ಯಕ್ಚುಲಿ ಪ್ರೀತಿ ಕಣ್ಣಷ್ಟೇ ಅಲ್ಲ, ಬಾಯಿ, ಕಿವಿ, ಮೂಗು ಏನೂ ಇರಲ್ಲ, ಬುದ್ಧಿನೂ ಇರಲ್ಲ. ಪ್ಲೀಸ್ ಇನ್ನೊಂದ್ಸಲ ತೋರಿಸಿ, ಇನ್ನೊಂದ್ಸಲ ತೋರಿಸಿ. ಇನ್ನೊಂದ್ಸಲ ಎಷ್ಟು ಕ್ಯೂಟ್ ಆಗಿದ್ದಾಳೆ. ರೀ ನಂದಿನಿ ಅವರೇ, ಎಷ್ಟೊತ್ತಂತಾರೀ ಕಾಯೋದು ನಿಮಗೋಸ್ಕರ? ಅದೇನೋ ಅಂತಾರಲ್ಲ, ನೀವೇನೋ ಇಂದು ತೊಟ್ಟಿದ್ದೀರಿ ಬಿಳಿ ಬಟ್ಟೆ, ನಾನು ನೋಡಿದ ತಕ್ಷಣ ಅಲ್ಲೇ ನನ್ನ ಹೃದಯವನ್ನು ಕೊಟ್ಟು ಬಿಟ್ಟೆ. ರೀ ನಂದಿನಿ ಅವರೇ, ರಾತ್ರಿ ಇಡೀ ನಿಮ್ಮನ್ನು ನೆನೆಸ್ಕೊಂಡು ಹುಚ್ಚನಾಯಿ ಥರ ಇಲ್ಲೆಲ್ಲ ಪರ ಅಂತ ಕೇರ್ಕೊಂಡು ಬಿಟ್ಟಿದ್ದೀನಿ ಕಣ್ರಿ. ಬರ್ರಿ ಬೇಗ, ನಿಮಗೋಸ್ಕರ ಕಾಯ್ತಿದ್ದೀನಿ. ಹುಚ್ಚನಾಯಿ ಥರ ಎಲ್ಲೆಲ್ಲೋ ಕೇರ್ಕೊಂಡು ಪರ ಅಂತ ಇಲ್ಲೇ ಕಾಯ್ತಾ ಕೂತಿರ್ತೀನಿ. ಬರ್ರಿ, ಬಾಯ್. ಒಂದು ಸಾರಿ ಕಣ್ಮುಂದೆ ಬಾರೆ, ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡಿಹೇನು, ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು. ನೀ ಯಾರೋ ಕಾಣೆನು, ನನ್ನೊಳ್ಳ ನೀನು. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. ಹುಡುಗರು ಒಂದು ಹುಡುಗಿನ ಲವ್ ಮಾಡಬೇಕಂದ್ರೂ ಒಬ್ಬನ ಜೊತೆ ಜಗಳ ಮಾಡಬೇಕಂದ್ರೂ ಯಾವುದೇ ರೀಸನ್ ಬೇಕಾಗಿಲ್ಲ, ಜಸ್ಟ್ ಆಗಿಬಿಡುತ್ತೆ ಅಷ್ಟೇ. ಮಿನಿಮಮ್ ಇವು ಧೂಳು ಆಗುತ್ತೆ, ಎಲ್ಲ ರೆಕಾರ್ಡ್ಸ್ ಎಲ್ಲ ಹೋಗ್ಬಿಡ್ತಾವೆ. ರಾಜಮೌಳಿ ಗೊತ್ತಾ ನಿಂಗೆ? ಅವ್ರ ರೇಂಜ್ಗಿಂತ ನಮ್ಗಳ ರೇಂಜ್ ದೊಡ್ಡಮ್ಮ. 200 ಕೋಟಿ ಅಲ್ಲ, 300 ಕೋಟಿ ಅಲ್ಲ, 400 ಕೋಟಿ ಕಲೆಕ್ಷನ್ ಯಾವುದೇ ಫಿಲ್ಮ್ ರಿಲೀಸ್ ಆಗಿಲ್ಲ, ಅಪೋಸಿಟ್ ಯಾವುದೇ ಫಿಲ್ಮ್ ರಿಲೀಸ್ ಆದ್ರೂ ಮಿನಿಮಮ್ 300 to 400 crores ಪಕ್ಕ ಆಗುತ್ತೆ ನಮ್ಗೆ ಇರೋದು ಇವಾಗ ಪಕ್ಕ. The South Indian people, bro, simply wasting time and parents' money. ಏನ ನಮ್ಮ ಬಗ್ಗೆ ಮಾತಾಡ್ತಿದ್ಯಾ? Hey, lower your voice, bro. Hey, listen to me, guys. We are in the final year. Be some mature. This is not the time to chill. What? You are wasting your parents' money. What fucking problem? Go get a job, bro. You are wasting your parents' money. This is the final year. ನಿಮ್ಮ ಅಪ್ಪನೇನ ಅಲ್ಲಲ್ಲ, ನಿಂಗೆ ಯಾಕೆ You should at least get placed before leaving college. ನಮ್ಮ ಅಪ್ಪನ ದುಡ್ಡಲ್ಲಿ ಮಾಡ್ತಿರೋದು ನಿಂದೇನಲ್ಲ. Bro, it's not you, it's everyone. Kya louda everything? You don't know your parents are wasting money. Anyways, I don't want to talk to dogs like you. ಈ ಶಡೆ ನನ್ನ ಮಕ್ಳು ಒಬ್ಬನೇ ಇದನ್ನು ತೆಗರ್ಲಾಡ್ತಾ ಇದ್ರಲ್ಲ, ನಾಚಿಕೆ ಆಗಲ್ವಾ? ಏನೋ ಫುಲ್ ಎಕ್ಸೈಟೆಡ್ ಇದೆಯಾ? ಎಕ್ಸೈಟೆಡ್ ಏನೋ. 3 years waiting. 3 years ಅಲ್ಲ, ಆಲ್ಮೋಸ್ಟ್ 4 years ಆಗಿದೆ. ನೀನು ಯಾಕೆ ಹಿಂಗಿಲ್ಲ? ಅದೇ ಅವನು ಓನ್ ಕರೆದು
ನನ್ನ ಮಗನ್ ಬಿಡ ಅಲ್ಲ ಕೇಳಿಸ್ಕೊ ಇಲ್ಲಿ, ಅವನು ಒಂದು ನೆಗೆಟಿವ್ ರಿವ್ಯೂ ಕೊಟ್ರು ಅವ್ನ ವೀಡಿಯೋಸ್ ಲ್ಯಾಕ್ಸ್ ಟುಗೆದರ್ ನೋಡ್ತಾರೆ, ಫುಲ್ ಪ್ರಾಬ್ಲಮ್ ಆಗುತ್ತೆ. ಅವ್ನು ಎಷ್ಟೇ ರಿವ್ಯೂಸ್ ಕೊಟ್ಟರು 300 crore ಕಲೆಕ್ಷನ್ ಫಸ್ಟ್ ಡೇ ಪಕ್ಕ. ಆದರೂ ಒಂದ್ಸತ ಅವನ ಹತ್ರ ಮಾತಾಡಬೇಕು. ಲೋಫ ನನ್ನ ಮಗ ನಾನೆಲ್ಲ ಬಲ್ಲ, ನೀನೋ ಬಂದ ನೀನೇನೋ ಕರ್ದೆ ಅಂತ ಬಂದೆ. ಆ ನನ್ನ ಮಗನ ಜೊತೆ ಅವನು ಬರ್ತಂತೇಳಿ ಲೋ ಎಷ್ಟೊತ್ತ ಬರೋದು ನಕ್ಕನ್ ಕಾಲ್ ಮಾಡಿ ಎಷ್ಟೊತ್ತಾಯ್ತು ಅಲ್ಲಿ ಗೋಲಿ ಮಗನಿಗೆ. ಅಲ್ಲಿ ನೋಡಿ ಬಂದ, ಇವಾಗ ಬಂದ ಗೋಳಿ ಮಗ. Were you guys waiting for a long time? ಇಷ್ಟು ಲೇಟಾಗಿ ಬಂದು ಮತ್ತೆ ಲಾಂಗ್ ಟೈಮ್ ಅಂತಾನೆ. What happened, bro? ಬ್ರೋ whatever happened morning, just forget it. Don't give any bad reviews about our film. My reviews, bro. My choice. I don't Bro, listen don't to give any the bad box. reviews. ಏನ್ ಡಾಗ್ ಇಲ್ಲ ಅಂತಿದ್ಯಾ? ತಿಕ್ಕ ಮತ್ತು ಕಲ್ಟಿಗೆ ಮಾತಾಡ ಲೌಡ Hey, loud चुप कर, समझा Hey क्या? bro, mind your words, one car. ಮಚ ಏನೋ ಅಂತವ್ನಿ ಅವನು. ನಮ್ಮ ನನಗೆ ಅಂತ್ಯ ಬೇಡ ಇವಾಗ ಬೇಡ. Guys, look at these rowdy people, cheap labor they are, and they're fighting. That this is the worst place to live in. They don't understand what to talk, what to say, and they want me to change my reviews. Throw on these people. Hopeless. These people don't have any common sense. Hopeless. Fuck you. Look how I'll see when he succeeds. ನನ್ಕನ್ ಇಷ್ಟು ಹೊಡೆದ್ರೆ ಬುದ್ಧಿ ಬರ್ತಲ್ಲ. ಹಾಕಿ ಬಿಡೋಣ ಒತ್ತು ಹಾಕೊಂಡು. ಇನ್ನೊಂದ್ಸಲ ನಮ್ಮ ಕಂಟೆಗೆ ಬರಲಿ, ಎಲ್ಲ ಹೋಗ್ಲಿ ಬಿಡು. ಎದಾಗಿ ಬಿಡ್ತೀನಿ ಲೋಫರ್. ಹೋಗ್ಲಿ ಬಿಡು, ಮೂಡ್ ಯಾಕೆ ಕಾಲ್ ಮಾಡ್ಕೊಳಲ್ಲ. ಲೋಫರ್ ನನ್ನ ಮಗನಿಗೆ ಪೇರೆಂಟ್ಸ್ ಬಗ್ಗೆನೇ ಮಾತಾಡ್ತಾನೆ. ಸಿಂಗಲ್ ಆಗಿ ಸಿಗಲಿ ನೋಡ್ಕೋತೀನಿ ಅವಾಗ. ನೀನು ರೂಮಿಗೆ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ನೀನು ಎಲ್ಲಿಗೆ ಹೋಗ್ತಿದ್ಯಾ? ಇವತ್ತು ನಮ್ಮ ಹುಡುಗಿ ಬರ್ತಡೆ ಅಲ್ಲ. ಹುಡುಗಿ ಅಂತೀಯ, ಒಂದ್ಸಲ ತೋರಿಸಿಲ್ವಲ್ಲೋ. ನಿನಗೆ ಫಸ್ಟ್ ತೋರಿಸ್ತೀನಿ ಬಿಡಗೋ. ಸರಿ ಹೋಗಿ ಜಲ್ದಿ ಬಾ. ನೀನು ಹೋಗಿರು. ಸರಿ ಬಾಯ್ ಮಚ್ಚ. ನಾವು ಪ್ಲ್ಯಾನ್ ಮಾಡಿದರೆ ದೇವರು ನಮ್ಗೆ ಇನ್ನೊಂದು ಪ್ಲ್ಯಾನ್ ಮಾಡಿರ್ತಾರೆ. ನಾವು ಜಸ್ಟ್ ಅದನ್ನ ಫಾಲೋ ಮಾಡಬೇಕಷ್ಟೆ. ಹೇಳಿ ಬಾಸ್. ಅಂದರೆ ಬಾಸ್ ಅದು 5-6 ಟ್ಯಾಬ್ಲೆಟ್ಸ್ ಆಗಿದೆ ಸೇಲು. ಇನ್ನೊಂದು ಇದೆ ಬಾಸ್, ನಾಳೆ ಅಷ್ಟೊಂದು ಕಂಪ್ಲೀಟ್ ಆಗೋದು ಬಾಸ್. ಅದು ಗೊತ್ತು ಬಾಸ್, ಗೊತ್ತು. ಅದೇ ಇನ್ನೇನದು ಮಾಡಲಿಲ್ಲ ಅಂದರೆ ನೀವು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಕೊಡಲ್ಲ ನನಗೆ ಅಂದ್ರೆ ಗೊತ್ತು ಬಾಸ್. ನೀವೇನು ವರಿ ಆಗಬೇಡ ಬಾಸ್, ಈ ನೈಟ್ ಅಷ್ಟರಲ್ಲಿ ಆ ಟ್ಯಾಬ್ಲೆಟ್ಸ್ನ ಸೇಲ್ ಮಾಡ್ತೀನಿ. ಹಾಯ್ ತೇಜ, ಆರಾಮಿದೆಯಾ? ನಾನು ಆರಾಮಪ್ಪ. ಹೆಂಗಿದೆ ಬಿಸ್ನೆಸ್ಸು? ಫುಲ್ ಜೋರಾ? ಫುಲ್ ಆರಾಮಿದೆಯಾ ಅನಿಸುತ್ತೆ. ಆ್ಯಕ್ಚುಲಿ ಎಲ್ಲ ಟ್ಯಾಬ್ಲೆಟ್ಸ್ ಸೇಲ್ ಮಾಡೋಕ್ಕಿದೆ, ಜಸ್ಟ್ ಒಂದೇ ಒಂದು ಟ್ಯಾಬ್ಲೆಟ್ ಉಳಿದಿದೆ. ಇವಾಗ ಯಾರನ್ನಾದ್ರೂ ಬಕ್ರ ಹೋಗಬೇಕು ಅಷ್ಟೇ. ಅವ್ನು ನೋಡು, ಅವ್ನು ಯಾರೋ ಲೋ ಫೇಲ್ಯೂರ್ ಥರನೇ ಕಾಣಿಸ್ತಿದೆ. ಅವ್ನಿಗೆ ಮಾರಿಬಿಟ್ರೆ ನಮ್ಗೆ ಒಳ್ಳೆ ವರ್ಕೌಟ್ ಆಗುತ್ತೆ. ಲವ್ ಮಾಡಿದ ಮೇಲೆ ಲವ್ ಮಾಡಿರೋ ಹುಡುಗಿ ಇರ್ತಾಳೆ ಅನ್ನೋ ಗೊತ್ತಿಲ್ಲ, ಆದರೆ ಪೇನ್ ಮಾತ್ರ ಇರುತ್ತೆ. ಆ ಪೇನ್ ಮರೆಯೋ ಶಕ್ತಿ ನಮ್ಮ ಹತ್ರ ಇರಲ್ಲ, ಅದು ನಮ್ಮ ಮೆಮೊರೀಸ್ ಇರೋ ತನ ಇರುತ್ತೆ. ಆದರೆ ಒಬ್ಬನು ಆ ಶಕ್ತಿ ನನ್ನ ಹತ್ರ ಇದೆ ಅಂತ ಬಂದ. ನಿಮ್ಮ ಥರ ನನಗೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಂಬೋಕೆ ಕಷ್ಟನೇ ಆದರೂ ಒಂದು ಸಲ ಟ್ರೈ ಮಾಡಿ ನೋಡಿದೆ. ನನಗೆ ಲವ್ ಸ್ಟೋರೀಸ್ ತುಂಬ ಇಷ್ಟ. ಹೇಳಿ ಬಾಸ್. ಇವತ್ತು ನಮ್ಮ ಹುಡುಗಿ ಬರ್ಡೇ, ಅದಕ್ಕೆ ಅವಳಿಗೆ ಗಿಫ್ಟ್ ಕೊಡೋಕ್ಕಂತ ಹೋಗಿದ್ದೆ. ಆದರೆ ಅವಳೇ ನನಗೆ ಗಿಫ್ಟ್ ಕೊಟ್ಟಳು. ಅವಳು ಯಾರೋ ಬೇರೆಯವನ ಜೊತೆ ಇದ್ದಾಳೆ. ಅದನ್ನ ನೋಡಿ ತಡ್ಕೊಳಕ್ಕಾಗದೆ
ಕಣ್ಣೀರು ಹಾಕೊಂಡು ವಾಪಸ್ ಬಂದೆ. ಮಾಮ ನಿನ್ನ ಹತ್ರ ಇರೋ ಮಿಕ್ಕಿರೋ ಟ್ಯಾಬ್ಲೆಟ್ಸ್ ಐತಲ್ಲ ಅದು ಇವನು ಕೊಡು, ಇವನ ಹತ್ರ ಯೂಸ್ ಆಗುತ್ತೆ. ಕೊಟ್ಬಿಡೋಣ ಈ ಅಷ್ಟೇ ಕೊಡು. ಕೊಟ್ಬಿಡೋಣ ಕೊಟ್ಬಿಡು ಇವನಿಗೆ. ಬ್ರೋ ನಮ್ಮ ಹತ್ರ ಒಂದು ಟ್ಯಾಬ್ಲೆಟ್ ಇದೆ. ಆ ಟ್ಯಾಬ್ಲೆಟ್ ಹೆಸರು ಗೆಸ್ಟು ಅಂತ. ಒಂದು ಸೂಪರ್ ಮ್ಯಾಜಿಕಲ್ ಡ್ರಗ್ ಬ್ರೋ. ಇಂಥ ಡ್ರಗ್ ನಿಮ್ಮ ಲೈಫಲ್ಲಿ ನೋಡಿರಲ್ಲ ನೀವು. ನೀವು ಯಾವುದಾದ್ರೂ ಪರ್ಸನ್ನ ಮರಿಬೇಕು ಅಂದ್ಕೊಂಡ್ರೆ ಆ ಪರ್ಸನ್ ಮೆಮೊರೀಸ್ ಫುಲ್ ಮರ್ತೋಗ್ತಾರೆ ಬ್ರೋ. ಏನು ಜೋಕ ಜೋಕಂದಿಲ್ಲ ನೀನು? ಯಾರಾದ್ರೂ ಮೆಮೊರೀಸ್ನ ಮರ್ತೋಗ್ತಾರ? ಒಂದು ನಿಮಿಷ ಬ್ರೋ, ನನಗೆ ಗೊತ್ತು ನೀವು ನಂಬಲ್ಲ ಅಂತ. ಇವಾಗ ನಿಮ್ಮ ಮೊಬೈಲಲ್ಲಿ ಟೈಮ್ ಎಷ್ಟು ಅಂತ ನೋಡಿ ಬ್ರೋ. 5:30. ಇವಾಗ ನೋಡಿ ಬ್ರೋ ಮ್ಯಾಜಿಕ್ನ. ಮಾವ ಇಲ್ಲಿ ಬಾ, ಇಲ್ಲಿ ಮೊಬೈಲ್ ತಗೋ. ಈ ಮೊಬೈಲ್ ತಗೊಂಡು ರೆಕಾರ್ಡ್ ಮಾಡು, ಏನಾಗುತ್ತೆ ಅಂತ ನೋಡು. ಇವಾಗ ಟೈಮ್ ಎಷ್ಟು ಅಂತ ನೋಡಿ ಬ್ರೋ. 5:32. ಈ 2 ಮಿನಿಟ್ಸಲ್ಲಿ ಏನಾಗಿದೆ ಅಂತ ನೆನಪಿದ್ದಾನೆ ಬ್ರೋ? ಇಲ್ಲ. ಏನು ನೆನಪಿಲ್ಲ. ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡಿ ಬ್ರೋ. ನೆನಪಾಗ್ತಿಲ್ಲ. ನಿನ್ನ ಫೇವ್ರೆಟ್ ಹೀರೋಯಿನ್ ಯಾರು ಬ್ರೋ? ನನಗೆ ಅದು ಕೂಡ ನೆನಪಾಗ್ತಿಲ್ಲ. ಮಾಮ ಇದು ಯಾವುದೋ ಚೆನ್ನಾಗಿ ವರ್ಕ್ ಆಗಿದೆ ಮಾಮ. ವರ್ಕ್ ಆಗಿದೆ. ಇವಾಗ 2 ಮಿನಿಟ್ಸಲ್ಲಿ ಏನಾಗಿದೆ ಅಂತ ತೋರಿಸ್ತೀವಿ ನೋಡಿ ಬ್ರೋ. ಮಾವ ರೆಕಾರ್ಡ್ ಆಗ್ತಿದ್ದಲ್ಲ, ಇವಾಗ ನಮ್ಮ ಟ್ಯಾಬ್ಲೆಟ್ ಸೂಪರ್ ಪವರ್ ತೋರಿಸ್ತೀವಿ ನೋಡಿ ಬ್ರೋ. ಇವಾಗ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು ಬ್ರೋ? ಕೀರ್ತಿ ಸುರೇಶ್. ಓಕೆನಾ? ಅವತ್ತೇ ಫಸ್ಟ್ ಟೈಮ್ ನಾನು ಕೇಸುಟನ್ನು ತಗೊಂಡಿದ್ದು. ಕೇಸುಟು ತಗೊಂಡ್ಮೇಲೆ ನಾವು ಯೂಸ್ ಮಾಡ್ತಿರೋ ನಮ್ಮ ಮೆಮೊರಿ ಪಾರ್ಟ್ ಯೂಸ್ ಆಗೋಗುತ್ತೆ. ನಾವು ಆ ವಿಷಯಗಳನ್ನೆಲ್ಲ ಮರ್ತಿರ್ತೀವಿ. ಬಟ್ ಎಲ್ಲ ವಿಷಯಗಳು ನಮ್ಮ ಬರುತ್ತೆ. ಅವತ್ತು ನಾನು ನನ್ನ ಫೇವ್ರೆಟ್ ಹೀರೋಯಿನ್ನ ಮರ್ತೆ. ನಾನು ಲವ್ ಮಾಡಿದ ಹುಡುಗಿ ಕೂಡ ಮರ್ತೋದೆ. ನೆನಪಾಗ್ತಿಲ್ಲಲೇ. ಮಾವ ವರ್ಕ್ ಆಗಿದೆ, ಆಫ್ ಮಾಡು. ಅದು ಬ್ರೋ ಆಗಿರೋದು ನಮ್ಮ ಟ್ಯಾಬ್ಲೆಟ್ ಸೂಪರ್ ಪವರ್. ಇದು ನೀವು ತಗೋಬೇಕು ಅನ್ಕೊಂಡ್ರೆ ಜಸ್ಟ್ 1000 ರೂಪೀಸ್ ಕೊಡಿ, ಫೋನ್ ಪೇ ಮಾಡಿ ಬ್ರೋ. ಸರಿ ಬಾ ಮಾಮ, ಬಂದಿದ್ದ ಕೆಲಸ ಮುಗೀತು, ಹೋಗೋಣ. ನಮ್ಗಿನ್ನೇನು. ತಗೊಳ್ಳಿ ಬ್ರೋ ಡ್ರಗ್ನ. ಕೇರ್ಫುಲ್ ಆಗಿ ಯೂಸ್ ಮಾಡಿ ಬ್ರೋ. ಸರಿ ಬ್ರೋ ಆ ಡ್ರಗ್ನ ಕೇರ್ಫುಲ್ ಆಗಿ ಯೂಸ್ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಭಾಳ ಡೇಂಜರ್. ಸರಿ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಂದ್ಕೊಂಡೆ, ಆದರೆ ಆ್ಯಕ್ಚುಯಲ್ ಪ್ರಾಬ್ಲಮ್ ಅವತ್ತೇ ಸ್ಟಾರ್ಟ್ ಆಯಿತು. ಹಾಯ್ ಪೆಟ್ರೋಲ್, ಏನಾಗಿದೆ? ಹಿಂಗಿದೆಯಲ್ಲ, ಏನು ತಲೆನೋಯ್ತಿದ್ದೀನ? ಇನ್ನೂ ಕಡಿಮೆ ಆಗಿಲ್ವಾ? ಬಾ ಫಿಲಮ್ ಬಾ, ಟೈಮ್ ಆಗ್ತಿದೆ. ಅದೇ ಕಡಿಮೆ ಆಗುತ್ತೆ. ಬಾ ಒಂದು ಸಾರಿ ಕೊಡಿ ಅಂತ. ಲೇ, ನನ್ನ ಲೈಫಲ್ಲಿ ಇಂಥ ಫಸ್ಟ್ ಮೂವಿ ನೋಡಿಲ್ಲಲೇ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಹಿಂದಕ್ಕೂ ಹೋತಂತೆ, ಕಲರ್ ಅಂದರೆ ಮುಂದಕ್ಕೂ ಅಂತಂತೆ. ನಮಗೆ ಅರ್ಥ ಆಗಲಿಲ್ಲ, ಫ್ಯಾನ್ಸ್ ನಾವೇ ಆಡಿಯನ್ಸ್ಗೆ ಅರ್ಥ ಆಗುತ್ತೆ. ಇಂಥ ದರಿದ್ರ ಫಿಲ್ಮ್ ಜೀವನದಲ್ಲೇ ನೋಡಿಲ್ಲಲೇ. ಮೊದಲ ಡೈರೆಕ್ಟ್ ನೋಡ್ಕೊಂಡು ತಿಕ್ಕದ್ದು ಹೆಂಗ್ಬಿಡ್ದು. ನಮ್ಮ ಬಾಡಿ ದುಡ್ಬೇಕು. ಆ ಸಾಂಗ್ ಎದಕ್ಕೆ ಬಂತೋ ಗೊತ್ತಿಲ್ಲ, ಅವನು ಎದಕ್ಕೆ ಕುಣಿತವನೋ ಗೊತ್ತಿಲ್ಲ. ಒಂದು ಸೀನಲ್ಲಿ ಕಾಮಿಡಿ ಬರುತ್ತೆ, ಇನ್ನೊಂದು ಸೀನಲ್ಲಿ ಎಮೋಷನ್ ಬರುತ್ತೆ. ಒಂದು ಕಡೆ ಪೊಲೀಸರು ಹೊಳ್ಸ್ಕೊಳ್ತಿರ್ತಾನೆ, ಇನ್ನೊಂದು ಕಡೆ ಕಾಮಿಡಿ ಮಾಡ್ತಿರ್ತಾನೆ. ಇವಾಗ ಅವ್ನು ರಿವರ್ಸ್ ನೋಡೋಕ್ಕಾಗಲ್ಲ, ಮುಗೀತು. ಮೊದಲೇ ಅವ್ನು ಕೂಡ ಜಗಳ ಆಗಿದೆ ನಮಗೆ. ಇವಾಗ ಓನ್ಕಾರ್ ಫುಲ್ ಹಾಕೋತಾನೆ ನಮ್ಮನ್ನು. ಡೈರೆಕ್ಟರ್ನ ತಿಕ್ಕದು ಹೆಂಗೆ ಬಿಡಬೇಕು? 3 years ಇಂದ ವೆಯ್ಟ್ ಮಾಡಿಸಿ ಲೌಡ್ ಅಂತ ಮೂವಿ ತೆಗಿ. ನೀನು ಹೇಳಿದ್ದೆಲ್ಲ ಬೆಳಗ್ಗೆ 300 ಕೋರ್ಸ್ 400 ಕೋರ್ಸ್ ಅಂತ ಸಿಕ್ತು. 3 years ವೆಯ್ಟ್ ಮಾಡಿಸ್ದ. ಅದು ಬೇರೆ ಮಲ್ಟಿ ಸ್ಟಾರರ್ ಮೂವಿ, ಎಷ್ಟು ಖುಷಿಯಾಗಿ ನೋಡ್ಬೇಕು, ಎಷ್ಟು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ. ನಮ್ಮನ್ನ ಲೌಡ್ ಆ ಥರ ಬಂದಿದೆ. ಮೂವಿ ವಾಶ್ರೂಮ್ ಬರ್ತೀನಿ. ಏನಾಯ್ತು? ಹಾಂ ಸರಿ. ನೋಡೋ, ಯಾಕೋ ಭಯ ಪಡ್ತೀಯಾ?
ಉಸಿರಾಡ್ತೀನಿ. ಹಲೋ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಈ ಜಗತ್ತಲ್ಲಿ ಅತಿ ದೊಡ್ಡ ಶಿಕ್ಷೆ ಯಾವುದು ಗೊತ್ತಾ? ಯಾವುದಕ್ಕೆ ಶಿಕ್ಷೆ ಅನುಭವಿಸಿದ್ದು ಗೊತ್ತಿಲ್ಲದೆ ಇರೋದು. ನಿನ್ನೆ ನೈಟ್ ಯಾರೋ ಒಬ್ಬನಿಗೆ ಹೊಡೆದೆ, ಆದರೆ ಯಾರಿಗೆ ಹೊಡೆದೋ ಗೊತ್ತಿಲ್ಲ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಆಗುತ್ತೆ, ನನಗೆ ಶಿಕ್ಷೆ ಆಗುತ್ತೆ. ಬಾಯ್. ಹಲೋ ಸರ್, ನಾನು ಸರೆಂಡರ್ ಆಗ್ತೀನಿ. ನನಗೆ ಶಿಕ್ಷೆ ಆಗಬೇಕು. ಯಾವುದು ಸಿಗ್ದ ಅವನೇನೋ ಟ್ಯಾಬ್ಲೆಟ್ ಕೊಟ್ಟ, ನೀನು ಕುಡಿ ಮುಟ್ಟಿ ಮಾಡ್ತಾ. ಎಕ್ಸಾಕ್ಟ್ಲಿ, ನಾನಂತರ ಅವಳ ಫೇಸ್ ನೆನಪಾಗ್ತಿಲ್ಲ. ಚಿಕ್ಕ ಹುಡುಗನ ಥರ ಮಾತಾಡಬೇಡ. ನಾನಂತರ ಅವಳ ಜೊತೆ ಇದ್ದೆ. ಏನದಕ್ಕೆ? ನಾನು ಅವಳ ಜೊತೆ ಇದ್ದಂದ್ರೆ ರೂಮಲ್ಲಿ ಇದ್ದಿದ್ದು ನೀನು ಒಬ್ಬನೇ, ನೀನೇ ಮಾಡಿರ್ಬೋದಲ್ಲ. ಲವ್ ತಲೆ ತೆಂಗ್ ಮೇಡ ಇಂಥ ಸ್ಟೋರೀಸ್ ಎಲ್ಲ ಇದೆ ಎತ್ಕೊಂಡು. ಓನ್ ಕಾರ್ ಲಾಸ್ಟ್ ಫೋನ್ ಯಾರು ಮಾಡಿದ್ದ? ನಿನಗೆ ಯಾಕೆ ಮಾಡಿದ್ದ? 6 ಸೆಕೆಂಡ್ಸು ಒಂದು ಕಾಲ್ ಆಗ್ದ ಇಡೋ ಒಡೆ ಅಂತ ಮುಗೀತು ಅಷ್ಟೇ. ಮೊದಲು ನಮ್ಮ ಹುಡುಗಿ ನೋಡ್ಕೋಣ. ನಾನು ಅವಳ ಜೊತೆ ಇದ್ದೀನಿ ಅಂತ ಹೇಳ್ಸಿದ್ರೆ ಮುಗಿತಲ್ಲ, ಅದೇ ಎವಿಡೆನ್ಸು. ಬೇಕಾದರೆ ನೀನು ಕೂಡ ನನ್ನ ಜೊತೆ ಇದ್ದೀನಿ ಅಂತ ಹೇಳಿಸ್ತೀನಿ. ಹುಡುಗಿ ನೋಡ್ಕೋಣ, ಮೊದಲು ಹುಡುಕ್ಬೇಕು. ರೆಡಿ ಅಂತೀನಿ. ಹುಡುಗಿ ನೋಡ್ಕೋದಲ್ಲಂತೂ ನಾನು ಎಲ್ಲ ಡೇ ನನಗೆ ಅವ್ರ ಫೇಸೇ ನೆನಪಾಗ್ತಿರಲಿಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಒಂದು ಕೆಲಸ ಮಾಡು, ಅಮೆಝಾನ್ ಫಸ್ಟ್ ಇರುತ್ತೆ ಹುಡ್ಕೋಣ ಬಾ. ಡೇ ಈ ಟೈಮ್ ಕಾಮಿಡಿ ಫೋನ್ ತೆಗಿಯೋ, ಗೂಗಲ್ ಫೋಟೋಸ್ ಇರುತ್ತೆ ಹುಡ್ಕೋಣ ಬಾ. ಡೇ ನಾವು ಇದುವರೆಗೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡಿರಲಿಲ್ಲ. ಸ್ಟಾರ್ಟ್ ಅದೇರಿ, ಇದುವರೆಗೂ ಒಂದು ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ. ಸಿಕ್ತು, ಫೈನಲಿ ಸಿಕ್ತು. ಏನೋ ಸಿಕ್ತು. ಶೋಭದ ಅಷ್ಟು ಎಕ್ಸೈಟೆಡ್ ಆಗಿದ್ಯಾ? ಐಡಿಯಾ ಸಿಕ್ತಲೆ. ಏನೋ ಐಡಿಯಾ? ಇವತ್ತು ಅವಳ ಬರ್ಡೇ, ಅದಕ್ಕೆ ನಂದಿನಿ ಬೇಕು ಕೇಕಿನ ಅಂತಾರಣ ಏನೋ. ಇವತ್ತು ಅವಳ ಬರ್ಡೇ ಅಂದ್ರೆ ಯಾರೊಬ್ಬರು ಸ್ಟೇಟಸ್ ಹಾಕಿರ್ತಾರೆ, ಅದು ನೋಡಿದ್ರೆ ಅವಳು ಸಿಕ್ಕಂಗೆ ಅಲ್ಲ. ಫೈನಲಿ ಯೂಸ್ ಆಗ್ತಿತ್ತು. ತೆಗಿ ಜಲ್ದಿ ತೆಗಿ. ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ರಿಯಲ್ ಆಗಿ ಜೈಲಿಗೆ ಹೋಗ್ತೀವಿ. ಸರೆಂಡರ್ ಆಗಿದ್ರೆ ನಮ್ಮ ಕೈಯಲ್ಲಿ ಸರೆಂಡರ್ ಆಗುತ್ತೆ. ಬಿಡ್ತಾ ಇದ್ದೀವಿ ಆಚೆ.
ಏನಿಲ್ಲ, ಇದು ಊರಲ್ಲೇ ಎಲ್ಲ ಹುಡುಗಿರು ಬರ್ತಡೇ ಇವತ್ತಿದ್ದಂಗಿದೆ. ಏನೋ ನಿಂತ್ಕೊಳ್ಳು. ಎಲ್ಲಾರ್ದು ನೋಡೋ, ಏನೋ ನೆನಪಾಗುತ್ತೆ ನಿಮಗೆ. ಏನೋ ನೆನಪಾಗ್ತಿಲ್ಲಲೇ. ಹೌದಲ್ಲ, ಸೂಪರ್ ಇದ್ದಾಳೆ. ಮಚ್ಚ, ಇವಳು ಚೆನ್ನಾಗಿದ್ದಾಳಲ್ಲ? ಮಚ್ಚ, ನಾನು ಬಗ್ಬಿಡ್ತೀನಿ. ನಾನು ಫೀಲ್ ಆಗಲ್ಲ. ಫೋಟೋ ತೊಟ್ಟು ಸಲ ತೆಗೆದು ಕೇಳಿಸ್ಕೊಳ್ಳಿ, ನೀನು ಯಾರು ಮರ್ಡರ್ ಮಾಡಿದ್ದೆ ಗೊತ್ತಾ? ಗೊತ್ತಿಲ್ಲ. ನೀವು ಅದು ಮರ್ಡರ್ ಅಲ್ಲ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅಷ್ಟೇ. ನನ್ನ ಮಾತು ಕೇಳಿ ಸರೆಂಡರ್ ಆಗಿ ನನ್ನ ಮಾತು ನೀವು ಒಪ್ಕೊಳ್ಳೋಂಗಿಲ್ಲ. ಇವರು 3rd degree ಟ್ರೀಟ್ಮೆಂಟ್ ಕೊಟ್ಟು ಜಿಂಗು ಚಕ ಜಿಂಗು ಚಕ ಕುಚ್ಚು ಕುಚ್ಚು ಟುಬಿ ಟುಬಿ. ಏನಾಗಿದೆ? ಏನು ಸಿಚುವೇಶನ್ ಆಗಿದೆ? ಏನು ಮಾಡಿದ? ಒಬ್ಬರು ಸಾಯಿಸ್ ಬಿಟ್ಟಿದ್ಯಾ? ನಾನು ಸಾಯಿಸಲ್ಲೇ, ನೀನೇ ಸಾಯಿಸಿದ್ದು. ಈಗ ನನ್ನ ಮಗನೇ, ನಾನೇನು ಸಾಯಿಸ್ತೀನಿ ಅವನಿಗೆ. ನೀನು ನೀನೇ ಲಾಸ್ಟ್ ಅವ್ನು ಮೀಟ್ ಆಗಿದ್ದು. ನೀನೇ ತಾನೇ ಅವ್ನು ಲಾಸ್ಟ್ ಫೋನ್ ಕಾಲ್ ಮಾಡಿದ್ದು. ಮಗ ನೀನೇ ತಾನೇ ಕ್ಲಾಸಲ್ಲಿ ಜಗಳಿದವನಾಗ? ನೀನೇ ತಾನೇ ರೂಮಲ್ಲಿ ಇದ್ದಿದ್ದು. ನಾನೇ ಸಾಯಿಸ್ಲಿ, ಇವ್ರು ಮಲ್ಲಿದ್ರೆ ಏನಾಗುತ್ತೆ? ನಾನಿಲ್ಲೆಲ್ಲೂ ಇಲ್ಲ, ನಾನು ನಮ್ಮ ಹುಡುಗಿ ಜೊತೆ. ಅದೇ ಯಾರು ಹುಡುಗಿ ತೋರಿಸು. ಅದನ್ನೇ ಮರ್ತೋಗಿದ್ದೀನಿ ಮಗ. ಅಚ್ಚ, ಅದೆಲ್ಲ ಕುಕ್ಡರ್ ಸ್ಟೋರೀಸ್ ಮಗ. ಇಲ್ಲ, ಅದ್ರಲ್ಲಿ ಬೇರೆ ಟೆನ್ಷನ್ ಇಲ್ಲ, ಸಾಂಗ್ ಹೇಳ್ಕೊಂಡು ಬರ್ತಿದ್ಯಾ? ಎಂತ ಗಾಂಡು ನೋಡಿರ್ಬೇಕು ನೀನು. ಇವಾಗ ನೀನು ನಮ್ಮ ಪ್ರೈವೇಟ್ ರೂಮಲ್ಲಿ ಇದೆಯಾ? ಪೇರೆಂಟ್ಸು ಓದ್ಕೊಳಕ್ಕಂತ ಕಾಲೇಜಿಗೆ ಕಳಿಸಿದ್ರೆ ಏನು ಕೆಲಸ ಮಾಡೋದು? ಇಷ್ಟಕ್ಕೆ ಯಾರು ನೋಡಿದಂಗೆ ಗೊತ್ತಿಲ್ಲ. ಕಿರಿಸ್ತಾನಿಗೆ ಪೊಲೀಸ್ ಅವ್ರ ಮುಂದೆ ಯಾವ ನೀನು ಹೊಡೆದಿರೋದು ಇನ್ಫ್ಲೂಯೆನ್ಸರ್ ನನ್ನ ಮಗನ್ನ. ಅವ್ರು ಅಂದ್ಕೊಂಡ್ರೆ ಲೈಫ್ ಲಾಂಗು ಜೈಲಲ್ಲಿ ಇರ್ತೀಯ ನೀನು. ನೋಡೋದಕ್ಕೆ ಮಿಡಲ್ ಕ್ಲಾಸ್ ಥರ ಇದೆಯಾ? ಸುಮ್ಮನೆ ಸರೆಂಡರ್ ಆಗಿಬಿಡು, ಶಿಕ್ಷೆ ಕಡಿಮೆ ಮಾಡ್ತೀವಿ. ಸರಿ, ನಾನು ಮಾಡಿ. ಸರಿ ಬಿಡು, ಒಪ್ಕೊಬಿಡು ಮಚ್ಚ. ನನಗೂ ಬೇಜಾನ್ ಪ್ರಾಬ್ಲಮ್ ಇತ್ತು ಲೈಫಲ್ಲಿ. ಇವೆಲ್ಲ ಬೇಡವೇ ಬೇಡ ನನಗೆ ಪ್ರಾಬ್ಲಮ್ಸು. ಇವಾಗ ಯಾರು ಒಪ್ಕೋತಾರೆ? ನೀನು ಒಪ್ಕೋತೀಯ, ನಾನು ಒಪ್ಕೊಳ್ಳ. ಸರಿ, ನೀನು ಬೇಜಾರಾಗ್ಬೇಡ, ನಾನು ಒಪ್ಕೊಬಿಡು ಮಚ್ಚ. ಬೇಡವೇ ಜಸ್ಟ್ ಒಪ್ಕೋತೀನಿ ಅಂತ ಹೇಳಿದ್ರು ಮಚ್ಚ. ಈಗ ತಾನೇ ಹುಡುಗಿ ಜೊತೆ ಟೆಕ್ಸ್ಟ್ ಮಾಡೋದು ಕಲ್ತಿದ್ದೀನೋ, ಸ್ಟಾರ್ಟ್ ಮಾಡಿದ್ದೀನೋ. ಬೇಡವೇ ಬೇಡ ನನಗೆ ಇವೆಲ್ಲ, ಬಿಟ್ಬಿಡು. ನೀನು ಆಲ್ರೆಡಿ ಸ್ಟಾರ್ಟ್ ಮಾಡಿ, ನಾನು ಹುಡುಕೋದ್ರಲ್ಲಿ ಇದ್ದೀನಿ. ದೇಂಗ್ ಬೇಡ ಲೇ. ಮೊನ್ನೆ ತಾನೇ ಆಂಟಿ ಹತ್ರ ಹೋಗಿ ಬಂದು ನಂಗೆ ಗೊತ್ತಿಲ್ಲ ಅನ್ಕೊಂಡು. ನಾನು ಹೋಗಿದ್ದ ಆಂಟಿ ಹತ್ರ, ಹುಡುಗಿ ಹತ್ರ. ಲವ್ ಫಾರ್ ನನ್ನ ಮಗನೇ, ದೇಂಗ್ ಬಿಡು. ಏನ್ಲೇ ಸೈಲೆಂಟಾಗಿ ಕೂತಿಯಾ? ಹುಡುಗಿ ನೋಡ್ಕೋಕೆ ಹೆಲ್ಪ್ ಮಾಡಬಾಲೆ. ಸೈಲೆಂಟಾಗಿ ಕೂರಿದೆ ಡಿಸ್ಕೋಡೆನ್ಸಿ ಸ್ಟೆಪ್ ಹಾಕ್ಲಾ? ಈ ಟೈಮಲ್ಲಿ ಕಾಮಿಡಿ ಅಂಡೆ, ಬಾಲೆ ಹುಡ್ಕೋಣ. ಏನು ಹುಡ್ಕೋದು ಮಚ್ಚ? ಹುಡುಗಿ ಹುಡ್ಕೋಕ್ಕಿಂತ ನಾವು ಅದ್ರ ಕಿಲ್ಲರ್ ಹುಡುಕಿರ ಸಿಕ್ತಿದ್ನೋ ಎಷ್ಟೊತ್ತಿಗೆ. ಸೂಪರ್ ಐಡಿಯಾ ಅಲ್ಲೇ. ಏನು ಕಿಲ್ಲರ್ನ ಹುಡುಕಿದ್ರೆ ಆಯ್ತಲ್ಲ, ಮುಗೀತು. ಹೋಗು ಮಚ್ಚ, ಮಾಡಿಲ್ಲ ಅಂದ್ರೆ ನಾನೇ ಹುಡುಕೋತೀನಿ, ಹೋಗಿ. ಹೋಗು ನನ್ನ ಕೈಲಿ ಹೆಂಗ್ ಮಾಡಿ. ನಾನೇ ಹುಡುಕ್ತೀನಿ. ಹೋಗು ನೆನಪಬೇಡ, ನಾನೇ ಹುಡುಕ್ತೀನಿ. ಹೋಗು. ಲೇ ವಿಶ್ವಾಕ್, ಇರೋ ಬಂದೆ. ಏನು ಫ್ರೆಂಡ್ಶಿಪ್ಗೋಸ್ಕರ ಬಂದ? ಶಾರ್ಟ್ ಫ್ರೆಂಡ್ಶಿಪ್ಪು. ನನ್ನಲ್ಲಿ ಕೇಸಲ್ಲಿ ಕಾಕ್ಸ್ತಿ ಅಂತ ಬಂದಿರೋದು ನಾನು ಇಲ್ಲಿ. ನಿನ್ನಂಥ ಫ್ರೆಂಡ್ಸ್ ಇರ್ಬೇಕಲ್ಲೇ. ನಿನ್ನೊಂದು ಸೈಕೋ ಫ್ರೆಂಡ್ಸ್ ಇದ್ರೆ ನಮಗೆ ಇದೇ ಪರಿಸ್ಥಿತಿ ಮಚ್ಚ. ದೋಸ್ತ್ ಮೇರಾ ದೋಸ್ತ್. ಸ್ಟಾರ್ಟ್ ಆ ದೋಸ್ತು. ನೀನು ದೊಡ್ಡ ಯಾರ, ನನಗೆ ದೊಡ್ಡ ದೋಸ್ತಿನಾ? ಮಚ್ಚ ರೂಮಿಗೆ ಬರೋಕ್ಕಾಗಲ್ಲ ಮಚ್ಚ. ಡೆಡ್ ಬಾಡಿ ಇದೆ ನೋಡ್ರೆ ನಂಗೆ ಭಯ ಆಗತ್ತೆ. ಬರೋಕ್ಕಾಗಲ್ಲ ಮಚ್ಚ ರೂಮಿಗೆಲ್ಲ ಹೋಗೋಣ. ಹೊರಗಡೆ ಭಾಳ ಚಳಿ ಆಗ್ತಿದೆ, ಬಾ ರೂಮಿಗೆ ಹೋಗೋಣ. ಸರಿ ಬಾ ಮಚ್ಚ, ಹೋಗೋಣ. ನಡಿ ಸಾಯಿ ಹೋಗೋಣ. 3 ಜನ ಯಾರಿಗೋ ಸಾಯ್ತಾರೆ ನೀನು? ಅಷ್ಟೇ ಗೊತ್ತಾಗ್ತಿಲ್ಲ. ನಾನು ಮೀಟ್ ಆಗಿದ್ದೆ 3 ಜನ. 3 ಜನ ಎಲ್ಲರೂ ಬರ್ತಿದ್ದಾರೆ. ಯಾರಿಗೆ ಏನಂತ ಟೋಟಲ್ ಕನ್ಫ್ಯೂಷನ್ ಆಯ್ತು. ಒಳ್ಳೆ ಗೋಲ್ ಆಯ್ತು ನೀನು.
ಅಯ್ಯೋ ನನಗೆ ಬಾತ್ರೂಮ್ ಹೋಗೋಕೆ ಭಯ ಆಗ್ತಿದೆ ಇನ್ನು ಹೋಗಂತ ಹೇಳೋರೆ ಲೋ ನೇಚರ್ ಹಿಡಿತಿದ್ಯೋ ಹೋಗ್ಲೇಬೇಕಲ್ಲ ತಡ್ಕೊಂಡು ಹೋದರು ಎಷ್ಟೊತ್ತಂತ ಕೂತ್ಕೊಳ್ಳೋದು ಸರಿ ನಾನು ಹೆಂಗೋ ಕೂತ್ಕೊಂತೀನಿ ಏನ್ ಮಾಡೋಣ ಹೆಂಗ್ ಕಂಡುಹಿಡಿಯೋದು ಅವನು ನನಗೇನ ಗೊತ್ತು ಬಾ 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 ಅಂದ್ರೆ ಎಲ್ಲಿಂದ ಬರುತ್ತೆ ಐಡಿಯಾ ಯೋಚಿಸು ಐಡಿಯಾ ಸಾಕು ಐಡಿಯಾ ಯೋಚಿಸಿ ಸಾಕು ಹೋಗ್ತಿದೆ ಸ್ನಾಪ್ ಹಾಕು ಏನಂದ್ರೆ ಸ್ನಾಪ್ ಹಾಕು ಅಂದೆಲ್ಲೋ ಸ್ಟ್ರೀಕ್ ಹೋಗ್ತಿದೆ ಡೇ ಒಂದ್ ಐಡಿಯಾ ಬಂತಲ್ಲೋ ಬಂದಿರೋದು ಹೋಗಿರೋದು CC ಕ್ಯಾಮೆರಾ ರೆಕಾರ್ಡ್ ಆಗಿರ್ತೈತೆ ಇವಾಗ ಕ್ಯಾಮೆರಾ ಫೋಟೋ ಚೆಕ್ ಮಾಡಿದ್ರೆ ಮುಗೀತಲ್ಲ ಒಂದು ಸಿಕ್ಕಿಗೆ ಎಲ್ಲ ಹೋಗ್ಲಿ ಇವಾಗ ಅವ್ನು ವಾರ್ಡನ್ ನಮ್ಗೆ ಕೊಡ್ತಾನಂತೀಯ ಫೋಟೇಜ್ ನೋಡ್ಬಿಟ್ಟು ಬೇಜಾನ್ ಮಾತಾಡ್ಬಿಟ್ಟಿದ್ರೆ ಎಲ್ಲ ರೆಕಾರ್ಡ್ ಮಾಡ್ತೀವಿ ಯಾವ್ದು ಕೊಡ್ಲಿಲ್ಲ ಅಂದ್ರೆ ಬ್ಯಾನ್ ಮಾಡೋದು ಇಟ್ಕೊಂಡು ಮತ್ತೆ ಫೋನ್ ಒಳ್ಳೆ ತಾನೆ ಟೈಗರ್ ಅವನ ಹತ್ರ ಇರೋ ಡ್ರಗ್ ಪ್ಯಾಕೆಟ್ಸ್ ಎಲ್ಲ ಕಳ್ಕೊಂಡ ಆ ಗೆಸಿಟೋ ಪ್ಯಾಕೆಟ್ಸ್ನ ಯಾರು ತಗೊಂಡ್ರು ಅಂತ ತಿಳ್ಕೊಳೋದೇ ಅವನಿಗೆ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಇವಾಗ ಅವನು ಆ ಗೆಸಿಟೋ ಪ್ಯಾಕೆಟ್ಸ್ನ ಹುಡುಕಬೇಕು, ಅದನ್ನ ತಗೊಂಡಿರೋರನ್ನು ಕೂಡ ಹುಡುಕಬೇಕು. ಜಿಂಗು ಚಕ ಜಿಂಗು ಚಕ ಕುಚು ಕುಚು ಡುಗು ಡುಗಿ ಓಪನ್ ಮಾಡು ಬೇಗ ಓಪನ್ ಮಾಡಲೆ. ಏನೋ ಇದು ರೋಡ್ ಹಾಕಿ ಇಷ್ಟು ಟೈಮ್ ಆಗ್ತಿದೆಯಲ್ಲ. ಯಾರು ಬ್ರೋ ನೀವು? ನಾನು ಈಗ ವಿಚಾರಿಸ್ಕೊತಾ ಇದ್ದೀರಾ? ಬ್ರೋ ನಾನು ಯಾರನ್ನ ಆಗಿರಲಿ ನಿನ್ನೆ ಫೋಟೋಸ್ ತೆಗೆದಿರೋದು ಅದೇನೋ ಸ್ವಲ್ಪ ತೋರ್ಸೋಕ್ಕಾಗುತ್ತೆ. ಅದೇ ನಿಂಗೆ ಬೇರೆ ಫೋಟೋಸ್ ಎಲ್ಲ ತೋರ್ಸೋಕ್ಕಾಗುತ್ತೆ? ಬ್ರೋ ಪ್ಲೀಸ್ ಬ್ರೋ ಏನಾದ್ರು ತೋರ್ಸೋಕ್ಕಾಗುತ್ತಾ ಬ್ರೋ? ಆಗಲ್ಲ ಬ್ರೋ. ಫಸ್ಟ್ ಆಫ್ ಆಲ್ ಯಾರು ನೀವು? ಬ್ರೋ ಒಂದು ಇಂಪಾರ್ಟೆಂಟ್ ವಸ್ತು ಕಳೆದೋಗಿದೆ ಬ್ರೋ. ಓಕೆ ದಯವಿಟ್ಟು ಬ್ರೋ ಫೋಟೋಸ್ ನೋಡ್ಬೇಕು ಬ್ರೋ. ನಾನು ಯಾವ ವಸ್ತುನೂ ಹಿಡಿದಿಲ್ಲ, ಬರೀ ಮನುಷ್ಯರನ್ನೇ ಹಿಡಿದಿರೋದು. ನಂಗೆ ಯಾವ್ದಿದ್ರೆ ಅದು ತೋರಿಸಿ ಬ್ರೋ ಸಾಕು. ನಿಮ್ದು ಬೇಕಾದ್ರೆ ತೋರಿಸ್ತೀನಿ. ತೋರಿಸಿ ಬ್ರೋ ಅದೇ ಸಾಕು. ಎಲ್ಲ ಬ್ಲರ್ ಇದೆ ಅಲ್ಲಿ. ಯಾವುದೋ ಇದು ಫೇಸೇ ಕಾಣಿಸ್ತಿಲ್ಲ. ನಾವು ಆ ರ್ಯಾಟ್ ಮ್ಯಾನ್ನ ಸಾಯಿಸಿದ್ದು ಯಾರು ಅಂತ ಹುಡುಕ್ತಿದ್ರೆ ಅಲ್ಲಿ ಆ ಟೈಗರ್ ಹಾಗೆ ಸುಟ್ಟು ತಗೊಂಡಿದ್ದು ಯಾರು ಅಂತ ಹುಡುಕ್ತಿದ್ದ. ಆ ವಾಚ್ ನೋಡು, ಆ ವಾಚ್ ನಮ್ಮಿಬ್ಬರಲ್ಲಿ ಒಬ್ಬರೇ ಹಾಕೋದು. ಅಂದರೆ ನಮ್ಮಿಬ್ಬರಲ್ಲಿ ಒಬ್ರು ಯಾರೋ ಮಾಡಿರ್ಬೇಕು. ಯಾರಂತಾನೆ ಗೊತ್ತಾಗ್ತಿಲ್ಲಲ್ಲ. ನಮ್ಮಿಬ್ಬರಲ್ಲಿ ಒಬ್ರು ಮಾಡಿರ್ಬೇಕು. ಅದೇ ಗೊತ್ತಾಗ್ತಿಲ್ಲಲ್ಲ. ನಮ್ಮಿಬ್ಬರಲ್ಲಿ ಒಬ್ರು ಮಾಡಿರ್ಬೇಕು. ನಮ್ಮಿಬ್ಬರಲ್ಲಿ ಒಬ್ನು ಮರ್ಡರ್ ಮಾಡಿರ್ಬೇಕು. ಇಬ್ಬರಲ್ಲಿ ಒಬ್ಬನೇ ಮಾಡಿರೋದು. ಯಾರು? ಪಕ್ಕ ಇವನೇ ಮಾಡಿರ್ತಾನೆ. ಇವನೇ ಮಾಡಿರ್ಬೇಕು. ಪಕ್ಕ ಇವನೇ ಮಾಡಿರಬೇಕು. ಪಕ್ಕ ಇವನೇ ಮಾಡಿರಬೇಕು.
ಜೀವಲ್ಲ ಬಿಡ ಏ ಯಾರು ವಿಜಯ್ ಅಂತ ವಿಜಯ್ ಟೈಗರ್ ಅಂತ ಕರ್ಕೊಂಬಂದ್ಬಿಡ್ರು ಯಾರ್ಯಾರಿದ್ದಾರೆ ಲೋ ನನ್ನ ಫ್ರೆಂಡ್ ತಲೆ ದೆಂಗ್ಬೇಡ ನೀನು ಅದನ್ನ ತಲೆ ದೆಂಗ್ಬೇಡ ಏನಕ್ಕೆ ಬಂದೆ ನೀನು ಫಸ್ಟ್ ಫೋನ್ ಚಾರ್ಜಿಂಗ್ ಹಾಕಿದ್ದೆ. ರಿಲ್ಯಾಕ್ಸ್ ಮ್ಯಾನ್, ಇಟ್ಸ್ ಮೈ ರೂಮ್ ಆಲ್ಸೋ. ಲೋ ಇರೋ ಲೋ ಮಮ್ ಅದು ಕ್ಲೀನ್ ಆಗಿಲ್ಲ ಇನ್ನೂ ಕ್ಲೀನ್ ಮಾಡಲಿಲ್ಲ ಪಕ್ಕಕ್ಕೋಸ್ಕರ ಅದೇನು ನಾನು ವಾಟರ್ ತುಂಬ ಹೋಗ್ಬೇಕಾ? ಲೋ ಮಮ್ ಅದು ಕೆಳಗಡೆ ಇದೆ ನಾನು ಯೂಸ್ ಮಾಡೋದು ಇಲ್ಲ ಇದ್ರಲ್ಲೂ ಹೋಗ್ತೀನಿ. ಲೋ ಬೇಡ ಇರೋ ಯಾಕೋ ಯೂಸ್ ಮಾಡಿ ಯಾವಾಗ ಮರ್ಡರ್ ಮಾಡಿ ಡೆಡ್ ಬಾಡಿ ಒಳಗಡೆ ಇಟ್ಟಿದ್ಯಾ? ಹೇಳ್ತೀನಿ ತಾನೆ ಕ್ಲೀನ್ ಇಲ್ಲ ಅಂತ ಓಕೆ ಹೋಗ್ತಾ ಇದೆ. ನಿಮ್ಗೆ ಗೊತ್ತಾಯ್ತಲ್ಲ ಫೈಲ್ ಮಾಡೋಕ್ಕೆ ಮಾಡಿ ಮಚ್ಚ ಒಂದು ನಿಮಿಷ ಗುಡ್ ನ್ಯೂಸ್ ಇಲ್ಲ ಏನು ನೋಡಿ ಯಾರಿದೆ ಅಂತ ಹೋಲಿ ಮಗ ಓಂಕಾರು ಎಷ್ಟು ಆರಾಮಾಗಿ ಕಾಫಿ ಕುಡಿಕೊಂಡು ಅಷ್ಟು ಅವನು ಮೀಟ್ ಆಗ್ಬಿಟ್ಟು ಏನಾಗ್ತದೆ ತಿಳ್ಕೊಂಡು ನಿನ್ನ ಬದುಕೆ ಇದ್ದಾನ. ಬ್ರೋ ಯು ಫೈನ್ ಏನಾಗಿಲ್ಲ ತಾನೆ? What? What do you mean, bro? Everything is fine. ನಿನ್ನೆ ನೈಟ್ ಆಗಿರೋದು ಅಂತ ಗೊತ್ತಾ? Bro, I don't remember, bro, anything. I have headache since morning. I don't know how I'm here, but I woke up in your room, I came here. Don't want to talk, please, bro. No, but Bro, please try to understand. Leave me alone, bro, please. ಇವನು ಅಲ್ಲ. ಲೋ ನೀನು ಕೂತ್ಕೊಳ್ಳೋದು ಫೋನ್ ಅಂದ್ರೆ ಚೆಕ್ ಮಾಡಿ ಅವ್ನ ಫೋನಲ್ಲಿ ಏನಿರ್ತಾರೆ? ಏಯ್ ಚೆಕ್ ಮಾಡಿ ಆಯ್ತು ನಾನು ಹೋಗು. ಅವ್ನ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿ ಅನ್ಲಾಕ್ ಮಾಡಿ. ಅನ್ಲಾಕ್ ಆಯ್ತಾ? ವಾಟ್ಸಪ್ ಚೆಕ್ ಮಾಡಿ. ವಾಟ್ಸಪ್ ಆಮೇಲೆ ನೋಡೋಣ ಫಸ್ಟ್ ಹಿಸ್ಟ್ರಿ ಚೆಕ್ ಮಾಡೋಣ ಗೂಗಲ್ ಫಾರ್ಮ್ ಈ ಟೈಮಲ್ಲಿ ಅದೆಲ್ಲ ಬೇಕಾ? ವಾಟ್ಸಪ್ ನೋಡಿ. ಸರಿನಪ್ಪ. ಏಯ್ ಯಾವ್ದು ಏನು ಇಲ್ವೇ ಇಲ್ಲ ಫೋನಲ್ಲಿ ನಾನು ಏನಕ್ಕೋ ಯೂಸ್ ಮಾಡ್ತಾರೆ ವಾಟ್ಸಪ್ ಇಂತ ನೋಟ್ಸ್ ಚೆಕ್ ಮಾಡಿ. ಅವ್ನ ಮೊನ್ನೆ ನೋಟ್ಸಲ್ಲಿ ಏನೋ ಬರೋದು ನೋಡಿ. ಲೋ ಇದು ಯಾವುದು ಟೈಟಲು ದುರ್ಗಾ ಮಡ್ರ ಅಂತ ಇದೆ. ನೀನ್ಯಾಕೋ ಟೆನ್ಷನ್ ಆಗ್ತಿದೆ? ಲೋ ಮಚ್ಚ ಅವ್ನು ನಮ್ಮ ಚಡ್ಡಿ ತೋರಿಸು ನಕ್ಕಂದು ಲಾಸ್ಟ್ ಮಂತ್ ಸೂಸೈಡ್ ಮಾಡ್ಕೊಂಡು ಏಯ್ ನಾನು ಐ ಮೆಟ್ ದುರ್ಗಾ. Bro, don't worry, bro. Blackmail is common these days. We'll go to police. Police will handle it for us, bro. Don't worry. ಈ ಪೊಲೀಸ್ ಗಿಲೀಸ್ ಅಂತ ಅಂದರೆ ಮನೆಯವ್ರಿಗೆ ವಿಷಯ ಗೊತ್ತಾಗುತ್ತೆ ಬ್ರೋ. Bro, see, you should tell them first, rather than them finding out from someone else. If you tell them, it will be ಅಕಸ್ಮಾತ್ better. ಆ ವಿಡಿಯೋ ಏನಾದರೂ ನಮ್ಮ ಪೇರೆಂಟ್ಸಿಗೆ ನೋಡ್ಬಿಟ್ರೆ ನಾನು ಸೂಸೈಡ್ ಮಾಡಿ ಸತ್ತೋಗ್ಬೇಕಾಗುತ್ತೆ. Bro, don't talk like this. We are there. We will handle it for you. We will handle. Don't worry, bro. Just listen to me. ಥ್ಯಾಂಕ್ ಯು ಬ್ರೋ. ಅಂದರೆ ದುಃಖದು ಸೂಸೈಡ್ ಅಲ್ಲ ಇಂಡೈರೆಕ್ಟ್ಲಿ ಮಾಡಿದ್ರು. ಅಂದರೆ ಅವ್ರ ಪೇರೆಂಟ್ಸ್ ವಿಡಿಯೋ ಕಳ್ಸೋದಕ್ಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ಬೋದು. ಅವನು ಕಳ್ಸೋಣ ಅಂತ ಗೊತ್ತಾಗಬೇಕಾಗುತ್ತೆ ಸುಳ್ಳು. ಹಲೋ ಏನೋ ಅರ್ಜೆಂಟ್ ಏನೋ ಬಂದೇ ಇರು. ಲೋ ಮಚ್ಚ ಏನೋ ಅರ್ಜೆಂಟ್ ಬೇಕಂತೆ ಅದಷ್ಟು ಇನ್ಫಾರ್ಮ್ ಮಾಡು. ಯಾವನ್ಲಿ ಇವನು ನಮ್ಮ ಫೋಟೋಸ್ ತೋರಿಸಂದ್ರೆ ಕಾಲೇಜಲ್ಲಿರೋ ಮಸ್ತ್ ಹುಡುಗಿರ ಫೋಟೋಸ್ ಎಲ್ಲ ತೋರಿಸಿದ್ದಾನಲ್ಲ. ಲೇ ಲೇ ಇವತ್ತು ನಮ್ಮ ಕತೆ ಮುಗೀತು ಅನ್ಸುತ್ತಲ್ಲೇ. ಏನಾಯ್ತು? ಎಲ್ಲ ಬಗ್ಲಿ ನೋಡಿ ಎಲ್ಲರಿಗೂ ಎಲ್ಲ ಗ್ರೂಪಲ್ಲಿ ನಮ್ಮ ಫೋಟೋ ಶೇರ್ ಆಗಿವೆ ಅನ್ಸುತ್ತೆ. ಪೊಲೀಸರು ಗೊತ್ತಾದಂಗೆ. ಪೊಲೀಸರು ಹೆಂಗ ಗೊತ್ತಾಯ್ತು? ಅದೇ ಗೊತ್ತಾಗ್ತಿಲ್ಲ ಲೇ. ಏನು ಮಾಡಕ್ ಗೊತ್ತಾಗ್ತಿಲ್ಲಲೇ. ಏನು ಮಾಡೋಕ್ಕಾಗತ್ತೆ ಇವಾಗ? ಏನು ಮಾಡೋಣಲೇ ಏನು ಮಾಡೋಣ? ಸರಿ ಮೊದಲಿಂದ ಹೋಗೋಣ ಬಾ. ಲೋ ಏನೋ ನಿನ್ ಗೋಲು? ಏನೇನು ಗೋಲು? ಲೋ ನೀನು ಟಾಪಿಕ್ ಏನು ಕಲ್ಲೆ ಬೇಜನ್ ಕೆಲಸ ಇಲ್ಲ. ನಾನು ಹೋಗ್ತೀನಿ. ಏನಕ್ಕೆ ಫೋನ್ ಮಾಡಿದ್ದ ಅವನು? ಅದೇನೋ ವೇಸ್ಟ್ ಮಾಡ್ತಾ ಬಿಡೋ. ನಿಮ್ಗೆ ಕ್ಲೂ ಸಿಗ್ತಾ ಇಲ್ಲ
ಇವನು ಇಲ್ಲೇ ಇದ್ದಾನಲ್ಲೋ. ಇಲ್ಲೇ ಇದ್ದಾನೆ ನೋಡು. ಹಲೋ ಬ್ರೋ. ಹಾಯ್ ಐ ಎಮ್ ಫೋಟೋಗ್ರಾಫರ್. ಶಟದಲ್ಲಿ ಹೋಗ್ಲಿ ನಿನ್ನೆ. ಯಾರೋ ನೀನು ಏನೋ ಮಾತಾಡ್ತಾ ಇದೀಯಾ? ಯಾಕೋ ಏನೋ ಮಾತಾಡ್ತಿದ್ಯಾ? ನೆಟ್ಟು ಕೇಳು. ಸಾರಿ ಬ್ರೋ, ನಿನ್ನೆ ಏನ್ ಸಾರಿ? ನಿನ್ನೆ ನೈಟ್ ಏನಾಗಿದೆ ನೆನಪಿದೆನಾ? ನೆನ್ನೆ ನೈಟಾ? ನಿನ್ನೆ ನೈಟ್ ಏನಾದರೂ ಫೋಟೋಸ್ ತೆಗ್ದಿಯಾ? ಅದೇ ನಿನ್ನೆ 2 ಫೋಟೋಸ್ ಓ ತೆಗ್ದಿದ್ದು. ಟೈಲರ್ ಅವ್ರ ಜೊತೆ ಇದ್ರಲ್ಲ. ಅವನ ಜೊತೆ ಬಿಟ್ಟು ಬೇರೆ ಜೊತೆ ಇದ್ದೇನಾ? ಏನೋ ನೆನಪಿಲ್ಲ ಬ್ರೋ. ನೋಡಿ ಬ್ರೋ, ಅವನ ಜೊತೆ ಬಿಟ್ಟು ಬೇರೆ ಜೊತೆ ಇದ್ದೇನಾ? ನೋಡಿ ಬ್ರೋ, ಇರುತ್ತೆ ನೋಡಿ ಬ್ರೋ. ಡೌಟು ಆ್ಯಕ್ಚುಲ್ ಆಗಿ ಕಾಲೇಜ್ ಬರೋಕ್ಕಿಂತ ಮುಂಚೆ ಡಿಲೀಟ್ ಮಾಡ್ತೀನಿ. ಯಾವುದೇ ಅದನ್ನೇ ತೋರಿಸಿ. ಓಕೆ ಟ್ರೈ ಮಾಡೋಣ. ಇದೇನಾ? ಏನು ಬ್ರೋ, ನಮ್ಮ ಗಾಡಿ ತೋರಿಸಿ ಅಂದ್ರೆ ಯಾವ್ದೋ ಹುಡುಗಿ ಫೋಟೋಸ್ ತೋರಿಸ್ತಿದ್ದೀರಲ್ಲ. ಇವಳು ಆಳ ನೋಡಕ್ಕೆ ಮಸ್ತ್ ಇದ್ದಾಳೆ ಅಲ್ಲ ನೋಡಿ ಬ್ರೋ. ಇವಳು ನೋಡಿ ಮಸ್ತ್ ಇದ್ದಾಳೆ. ಇವಳ ಯಾರೋ ಹುಡುಗಿ ಫೋಟೋಸ್ನೇ ತೆಗ್ದನಲ್ಲ ಇವನು. ಇವಳೇನ ಮಸ್ತ್ ಇದ್ದಾಳೆ. ಯಾವನ್ಲಿ ಇವನು ನಮ್ಮ ಫೋಟೋಸ್ ತೋರಿಸ ಅಂದರೆ ಕಾಲೇಜಲ್ಲಿರೋ ಮಸ್ತ್ ಹುಡುಗಿರ ಫೋಟೋಸ್ ಎಲ್ಲ ತೋರಿಸಿದ್ದಾನಲ್ಲ. ವಿಷಯ ಗೊತ್ತಾಯ್ತು, ಅದು ನಿಂಗೆ ಹೇಳ್ಬೇಕು. ಫಸ್ಟ್ ಜ್ಯೂಸ್ ಕುಡಿ. ಏನೇನಾಯ್ತು ಅಂತ ನೆನಪಿದೆ. ನಾನು ಅನ್ಕೊಂಡ್ರೆ ಹೇಳ್ಬೋದು, ಅದು ಹೇಳಲ್ಲ. ಕಥೆಗಳ ನೀವು ಮಾಡಿರೋ ಕಥೆಗಳು 1-2 ನಿನ್ನೆ ನೈಟ್ ನೀವು ಅನುಭವಿಸ್ತೀರ. ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಪೇನ್ ಮ್ಯಾಕ್ಸಿಮಮ್. ಒಂದ್ ನಿಮಿಷ ಮಚ್ಚ, ಅವನ ಅಷ್ಟು ಆರಾಮಾಗಿದ್ದಾನೆ. ಅವನಂತೂ ಮಾತಾಡಿರಲ್ಲ. ಬೇರೆ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಯಾರಿದ್ರಂತ ಮಚ್ಚ, ಜಲ್ದಿ ತೆಗೆದು ಇಷ್ಟ. ಎಷ್ಟು ಮಾಡ್ತೀಯ? ಫೋಟೋಗ್ರಾಫರ್ ಅದೇ ನೀನೆ ಜಗಳ ಆಡ್ತಿರುವಾಗ ನಂದೊಂದು ಇರ್ಲಿ ಅಂತ ಮಧ್ಯದಲ್ಲಿ ಬಂದಲ್ಲ ಅವನೆಲ್ಲ. ಅವನಂದ್ರೆ ಏನ್ ಬ್ಲಾಕ್ ಆಗ್ತಾನೆ. ನಡಿ ಜಲ್ದಿ ನಿನ್ನೆ ನೈಟ್ ಓನ್ ಕಾರ್ಗೆ ಹೊಡೆದಿದ್ದು. ನೈಟ್ ಮಿಕ್ಸ್ ಮಾಡಿ ದುರ್ಗಾ ವಿಡಿಯೋ ಅವ್ರ ಪೇರೆಂಟ್ಸ್ಗೆ ಕಳಿಸಿದ್ದು. ಹಾಗೆ ಸುಟ್ಟು ನನ್ನ ಹತ್ರ ಕಳ್ತನ ಮಾಡಿದ್ದು. ಒಬ್ಬನೇ ಬೇರೆ ಯಾರು ಅಲ್ಲ. ಅವನು ಯಾರಂದ್ರೆ ವಿಶ್ವ. ನಾನೇ ಗೊತ್ತಾ ಹೆಂಗೆ? ಭಯಂಕರ ಸೀಕ್ರೆಟ್ಸ್ ಅಲ್ವಾ ನಿನಗಂತೂ. ಕೇಳಿ, ವಿಶ್ವಕ್ಕೆ ಸಾಕ್ಷಿ ಮಚ್ಚ ಪ್ರೂಫ್ಸ್ ಇದೆ. ಏನು? ನಾನು ಕಾಲ್ ರೆಕಾರ್ಡಿಂಗ್ ಮಾಡ್ತೀವಿ. ನಾನು ನಮ್ಮ ಬಾಸು ಕಾಲಲ್ಲಿ ಮಾತಾಡ್ತೀವಿ, ಓಕೆನಾ? ಆ ಕಾಲು ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಓಕೆ. ನಾನೇನ್ ಮಾಡಿದೆ ಅಂದ್ರೆ, ಇವಾಗ ರೂಮಿಂದ ಆಚೆ ಬರುವಾಗ ಕಾಲ್ ಕಟ್ ಮಾಡಿಲ್ಲ, ಮರ್ತೋಗಿದ್ದೀನಿ, ಹಂಗೆ ಚಾರ್ಜಿಂಗ್ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದೀನಿ.
ಮತ್ತೆ ರೂಮ್ ಹತ್ರ ಬಂದಿದ್ನಲ್ಲ ನಾನು. ಹೌದು ಬಂದಿದ್ದೆ. ಅವಾಗ ತಗೊಂಬಂದಲ್ಲ, ಅವಾಗ ಬಂದ್ರೆ ನೋಡಿದ್ರೆ ಇನ್ನ ಕಾಲಲ್ಲೇ ಇತ್ತು. ಕಾಲು ಕಟ್ ಮಾಡಿದ್ರೆ ನಮ್ಮ ಬಾಸ್ ಹತ್ರ ಏನೇನೋ ಆಯ್ತು ನಿಮ್ಮ ರೂಮಲ್ಲಿ ಅಂತ ನಮ್ಮ ಬಾಸ್ ಒಂದು ಇದು ಕಳ್ಸು ರೆಕಾರ್ಡಿಂಗು. ನಿಜಾಗಲೆಲ್ಲ ಆಚೆ ಬರುತ್ತೆ, ಕೇಳಿಸ್ಕೊ. Bro, listen, bro. I have what I'm going to tell. It's the truth. It's very important. It's all about Durga. Durga? Yes, bro. Bro, don't worry, bro. Blackmail is common these days. We'll go to police. Police will handle it for us, bro. Don't worry. ನಿನ್ಗೇಗೋ ಗೊತ್ತಾಯ್ತು ಮರ್ಡರ್ ಅಂತ? The other day, his laptop was with me. So I had his laptop. So in his laptop, WhatsApp was logged in. I saw his chats. He was getting blackmailed, bro. By whom? By Vishwa. Vishwa? Yes, bro. You have to believe me, bro. So wait. So what you meant to say is Vishwa was the guy who sent the video to Durga's pair. Yes, exactly. ಇವನೇ ಮಗ ಬಂದ. ನಾನು ಬರೋಕ್ಕಿಂತ ಮುಂಚೆನೇ ಹೇಳ್ತಂಗಿದ್ರೆ Spitting the truth. ಏನೋ ಟ್ರುತ್ ನಿಂದ. ದುರ್ಗಾ ಪೇರೆಂಟ್ಸ್ಗೆ ನೀನೇ ವಿಡಿಯೋ ಕಳಿಸಿದ್ದೆ. ಅದೆಲ್ಲ ಎದಕ್ಕೆ ಬಿಡಿ ಇವಾಗ? ನೀನ್ ಕೂಡ ಏನೋ ಅವ್ನ ಮಾತು ನಂಬ್ತೀಯಾ? ಲೋ ಕೇಳಿದ್ ಮಾತ್ರ ಸಮಾಧಾನ ಮಾಡು. ಕಳಿಸ್ತಾ ಇಲ್ಲ ಇವಾಗ ಎದಕ್ಕೆ ಕೂಡ ಅವೆಲ್ಲ ತಲೆ ಶೂಟ್ ಆಗ್ತಾರೇನೋ. ನಿಜ ಇದ್ರು ನೀನು ಕಳಿಸ್ತಾ ಇದ್ರು. ಶಾಟ ಏನು ಇವಾಗ ನಾನೇ ಕಳಿಸಿದ್ದು? Look at his arrogance, bro. ಬಾಯಿ ಮುಚ್ಚಲೆ. ಏನು ಇವಾಗ ಅದೇನೋ ಈಟ ಬೈಚಲೆ ಕೇಳಿಲಿ. ಅದೇನೋ ಈಟ ಬಂದ್ಬಿಟ್ಟಲ್ಲ ಆಗೋಯ್ತು. ಏನೋ ಆಗೋಯ್ತು ಬಿಡು. ನಾನೇ ಕೂಲಾಗಿ ಹೇಳೋಣ ಅನ್ಕೊಂಡೆ, ಅಷ್ಟರಲ್ಲಿ ಇವನೇ ಹೇಳ್ಬಿಟ್ಟ. You are a fucking criminal, bro. ಬಾಯಿ ಮುಚ್ಚಲೆ. ಏನ್ ಮುಚ್ಚಲ್ಲ, ಏನ್ ಮಾಡ್ತೀಯ? ಬಾಯಿ ಮುಚ್ಚಲೆ. ಮುಚ್ಚಲ್ಲ. You are a fucking criminal. Because this is a family relationship. Hey, go get side. I have to go to washroom. No, you're serious. I don't know, bro. What's happening, bro? Shit. Onka, is everything fine? I don't know, bro. Hey, ಚಪ್ಪ ನನ್ನ ಮಗನ ಏನೋ ಮಾಡಿದ್ಯಾ ಅವನಿಗೆ? ಫ್ರೆಂಡ್ ಸತ್ತಿದಾನೆ. ನೀನು ಶಾರ್ಟ್ ಮೂವಿ ಅಂತ ಮೂವಿ ಏನೋ ಆಗಲ್ಲ. ಮೊದಲು ಮೂವಿ ಹೋಗೋಣ. ಕೂಲ್ ಆಗಿ ಲೋ ಅದೆಷ್ಟೋ ನಾಟಕ ಮಾಡ್ತೀಯ ನೀನು. ದುರ್ಗನ್ಗೆ ಏನೋ ಮಾಡ್ದೆ ನೀನು? ಏಯ್ ಏನೋ ಕೂಲು, ಏನೋ ಮಾಡಿದೆ ದುರ್ಗನ್ಗೆ ನೀನು? ಅವ್ನು ಸಾಯ್ಕಿನ ಮುಂಚೆ ಏನಾಯ್ತು ಅಂತ ನಿಮ್ಗೆ ಗೊತ್ತಾ? ಏನಾಯ್ತು? ಏನಾದ್ರು ನೈಟ್ ಎಲ್ಲ ಆಟಗಳು ಯಾರ್ಯಾರಿಗೂ ವೀಡಿಯೋ ಕಾಲ್ ಮಾಡಿ ಅಂತ ಅದು ವೀಡಿಯೋ ಕಾಲ್ ಮಾಡೋದೆಲ್ಲ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಫ್ರೆಂಡಿಗೆ 5 ಲಕ್ಷ ಕಟ್ಟಕ್ಕೆ ಹೇಳೋದೆಲ್ಲ ಲೀಕ್ ಮಾಡಿ ಹಾಕ್ತೀವಿ ಅಂದರೆ ಆ ವೀಡಿಯೋ ನನಗೆ ಕಳ್ಸೋದು. ಏನೋ ಅವರು ಆ ವೀಡಿಯೋ ನನ್ನ ಹತ್ರ ಏನಾದ್ರು ಆ ವೀಡಿಯೋ ಲೀಕ್ ಆಗ್ಬಾರ್ದಂದ್ರೆ ನನಗೊಂದು ಕಂಡೀಷನ್. ಏನು? ನೀನು ಕೀರ್ತಿ ಫ್ರೆಂಡ್ಸ್ ತಾನೇ? ನನಗೆ ಅವ್ರ ನಂಬರ್ ಬೇಕು. ಇವಾಗ ನಾವಿಬ್ರು ಫ್ರೆಂಡ್ಸ್ ಆಗಿರ್ಬೋದು, ಹಾಗಂತ ನಂಬರ್ ನನಗೆ ಅವಳ ನಂಬರ್ ಬೇಕು. ಇಲ್ಲಾಂದ್ರೆ ವಿಡಿಯೋ ಲೀಕ್ ಮಾಡಕ್ಕೆ ಬಿಡ್ತೀನಿ ಅಷ್ಟೇ. ಅವ್ಳು ಕೊಟ್ಟರೆ ನಾನು ಪಕ್ಕ ಕೊಡ್ತೀನಿ. ಕೊಟ್ರೆ ಅಲ್ಲ, ನನಗೆ ಏನು ಮಾಡ್ತೀವಿ ಗೊತ್ತಿಲ್ಲ. ನನಗೆ ಅವಳ ನಂಬರ್ ಬೇಕು, ಇಲ್ಲಾಂದ್ರೆ ವಿಡಿಯೋ ಲೀಕ್ ಮಾಡಕ್ಕೆ ಬಿಡ್ತೀನಿ. ನಂಬರ್ ಸಿಗ್ತೇನೋ? ಇಲ್ಲ ಮರೆ ಸಿಕ್ಕಿಲ್ಲ, ಕೊಡ್ತೀನಿ. ನನಗೆ ನಂಬರ್ ಬೇಕಂತ ಹೇಳಿದ್ನ ತಾನೇ? ಇಲ್ಲೋ ಕೇಳಿದ್ದೀನಿ, ಅವ್ಳು ಕೊಟ್ಟರೆ ಅದೇನು ಮಾಡಿದೆ ಗೊತ್ತಿಲ್ಲ, ನನ್ನ ನಂಬರ್ ಬೇಕು ಅವ್ನು. ಇನ್ನೊಂದು 2 ದಿವಸ ಟೈಮ್ ಕೊಡು, ನನಗೆ ನಾನು ಕೊಡ್ತೀನಿ. ನೀನು ಹಿಂಗೆ ಟೈಮ್ ತೊಗೊತಾನೆ ಇರೋ, ನಾನು ನಿಮ್ಮ ಅಪ್ಪ ಕಳಿಸ್ತೀನಿ ವೀಡಿಯೋನ. ನೀನು ಅರ್ಥ ಮಾಡ್ಕೊಳ. ನಾನು ಇವಾಗ ಕಳಿಸಿ, ನನಗೆ ಇವಾಗ ನಂಬರ್ ಬೇಕು. ಇವಾಗ ನಂಬರ್ ಕೊಡಲಿಲ್ಲ ನಾನು ಇವಾಗೇ ಕಳಿಸ್ತೀನಿ. ಅದೆಲ್ಲ ಮಾಡಬೇಡ, ನನಗೆ ಮರ್ಯಾದೆ ನನಗೆ ಬೇಕು ಇವಾಗ. ಪ್ಲೀಸ್ ನೀನು ಇವಾಗ ಕೇಳಿ ನನಗೆ ಕೊಡು. ಇವಾಗ ಕೇಳಕ್ಕೆ ಅವ್ಳು ಇವಾಗ ಕೊಡಲ್ಲ. ಇವಾಗ ಕೊಡಲಿಲ್ಲ ನಾನು ಇವಾಗ ಕಳಿಸ್ತೀನಿ. ಲೋ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಪ್ಲೀಸ್ ನಾನು ಕಳಿಸ್ತೀನಿ, ಕೇಳು. ಅರ್ಥ ಮಾಡ್ಕೊಳ್ಳೋ. ಫಸ್ಟ್ ನಂಬರ್ ಕೇಳು. ನಿನ್ನ ಕಾಲಿಗೆ ಇವಾಗ ಕಳಿಸಿದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಪ್ಲೀಸು ಅರ್ಥ ಮಾಡ್ಕೊಳ್ಳೋ. ಪ್ಲೀಸು ಏನಾದ್ರೂ ಇವಾಗ ಕಳಿಸ್ಬಿಟ್ರೆ ನಾನು ಸೂಸೈಡ್ ಮಾಡ್ಕೊಂಡು ತಗೋಬೇಕಾಗುತ್ತೆ. ಕೇಳು. ಮನೇಲೆಲ್ಲ ನೋಡಿದ್ರೆ ನನ್ನ ಮರ್ಯಾದೆ ಏನಾಗಬೇಕು. ಪ್ಲೀಸು ಅರ್ಥ ಮಾಡ್ಕೊಳ್ಳೋ. ಪ್ಲೀಸ್ ಅರ್ಥ ಮಾಡ್ಕೊ. ನಿನ್ನ ಕಾಲಿಗಾದ್ರೂ ಬಿಡ್ತೀನಿ. ನಾನು ಕೇಳಿದ ತಕ್ಷಣ ನನಗೆ ಕಳಿಸಿನೋ ಪ್ಲೀಸು. ಇವೆಲ್ಲ ಬೇಕು. ಅರ್ಥ ಮಾಡ್ಕೊಳ್ಳೋ. ನನಗೆ ನಂಬರ್ ಏನಂದಲ್ಲ ಏನು
ಪ್ಲೀಸ್ ಇನ್ನೊಂದ್ಸತಿ ಹೇಳು. ಅರ್ಥ ಮಾಡ್ಕೊಳ್ಳೋ. ಅಯ್ಯೋ ಸಾರಿ ಮಚ್ಚ, ನಂದೇ ತಪ್ಪು. ಬೇಡ 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 ಅಂದ್ರೆ ನಾನು ಈಗ ಹರ್ಟ್ ಮಾಡಿ ಅಲ್ಲ ಕಳಿಸ್ಬಿಡ್ತೀನಿ. ಪ್ಲೀಸ್ ಇವಾಗ ಕಳಿಸ್ಬಿಡ್ತೀನಿ ನಾನು. ಲೇ ಪ್ಲೀಸ್ ಬೇಡ ಕಳಿಸ್ಬೇಡ ಪ್ಲೀಸ್ ಪ್ಲೀಸ್ ಕಣೋ, ಕಳಿಸ್ಬೇಡ ಪ್ಲೀಸ್. ಕಳಿಸ್ಬಿಟ್ಟೆ. ಕಳಿಸ್ಬಿಟ್ಟೆ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆವ ನಾನು. ಎದ್ದೇಳು ಸಾಕು. ಪರಿಸ್ಥಿತಿ ಮಾಡ್ಬಿಟ್ಟೆಲ್ಲೋ. ಸಾಕಲ್ಲೇ ಎದ್ದೇಳು. ಏನೋ ಮಾಡ್ಬೇಕು ನಿಮಗೆ. ಬೇಡ ಕಳಿಸ್ಬೇಡ ಅಂತ ಬೇಡ್ಕೊಂಡ, ಕಾಲು ಹಿಡ್ಕೊಂಡ, ಕಣ್ಣೀರಾಗ್ದ. ಅಯ್ಯ ಪ್ಲೀಸ್ ಕಳಿಸ್ಬೇಡ ಅಂದ. ಅವ್ರ ಪೇರೆಂಟ್ಸ್ ಕಳ್ಸಿದ್ರೆ ಅವ್ನ ಮರ್ಯಾದೆ ಎಲ್ಲ ಹೋಗುತ್ತಾ ಅಂದ. ಅವ್ರ ಪೇರೆಂಟ್ಸ್ ಮರ್ಯಾದೆ ಹೋಗುತ್ತಂದ. ಯಾರ್ಯಾರನ್ನ ಮೀಟ್ ಆಗಿದೆಯೋ ಒಂದ್ಸಲ ನೆನಪು ಮಾಡ್ಕೊಳ್ಳೋ. ಒಂದು ಕೆಲಸ ಮಾಡು, ಈ ಬುಕ್ ತಗೋ, ಈ ಪೆನ್ ತಗೋ, ಯಾರ್ಯಾರನ್ನ ಮೀಟ್ ಮಾಡಿದ್ಯಾ ಒಂದ್ಸಲ ಒಂದು ಲೀಸ್ಟ್ ಮಾಡಿಬಿಡು. ಫಸ್ಟು ಒಂಥರನ ಮೀಟ್ ಆದೆ, ಆಮೇಲೆ ಅವನು ಸ್ಟ್ರೇಟ್ ಪಡ್ಕೊಬರ್ ಮೀಟ್ ಆದೆ, ಆಮೇಲೆ ಟೈಲರ್ನ ಮೀಟ್ ಆದೆ. ಟೈಲರಾ? ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಹುಡುಗಿನ ಮರ್ತೋದೆ. ನೈಟ್ ಏನಾಗಿದೆ ಅಂತ ಮರ್ತೋಗ್ಬಿಟ್ಟೆ. ವೆಯ್ಟ್ ಹುಡುಗಿನೂ ಮರ್ತೋದೆ, ನೈಟ್ ಏನಾಗಿದೆ ಅಂತಲೂ ಮರ್ತೋದೆ. ಏನೋ ಸಮಥಿಂಗ್ ರಾಂಗ್ ಮಗ. ಅಂದರೆ ಏನು ಹೇಳ್ತಿದ್ದೆ ಇವಾಗ? ನಂಗೆ ಯಾಕೋ ಆ ಟೈಲರ್ ಮೇಲೆ ಡೌಟ್ ಮಗ. ಇವಾಗ ಅವನು ಎಲ್ಲಿ ಸಿಗ್ತಾನೆ? ಅಲ್ಲೇ ಬ್ಲಾಕ್ ಮುಂದೆ ಬಿದ್ದಿರ್ತಾನೆ, ಹೋಗಿ ಹುಡ್ಕೋಣ ಬಾ. ಬಾ ಹೋಗೋಣ ಬಾ. ಅವ್ನು ಬದುಕಿದ್ದಾದ್ರೆ ಕಿತ್ತೋದು ಏನೇ ಇಲ್ಲ, ಅವ್ನು ಸತ್ತಿದ್ದೇ ಚೆನ್ನಾಗಿತ್ತು. ಅವನಿಂದ ಯೂಸ್ ಆದ್ರೆ ಏನಿದೆ? ಸುಮ್ಮನೆ ನೆಟ್ಟಿಗೆ ಮಾತಾಡೋ. ಅವ್ನ ಯಾರೋ ಸೂಸೈಡ್ ಮಾಡ್ಕೊಂಡು ಸತ್ತಾದ್ರೆ ಅದಕ್ಕೆ ನಾನೇನ್ ಮಾಡ್ಬೇಕು? ಇಷ್ಟು ಗಿಲ್ತಿಲ್ವಲ್ಲ ನೀನು ಮೂತಿ ಮೇಲೆ. ನಾನು ಸಾಯಿಸಿಲ್ಲ, ಅವನೇ ಸೂಸೈಡ್ ಮಾಡ್ಕೊಂಡು ಸತ್ತಿರೋದು. ನಕ್ಕನ್ ನಿನ್ನಂತವ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಅದೇ ಗತಿರೋ. ಏಯ್ ನಾಗೋದಿಲ್ಲ ಸ್ವಲ್ಪ. ನನ್ನ ನಗ್ಗುನೇ ನಿನ್ ಗುರಿ ಆದ್ರೆ ಹುಡ್ಕೋ, ಇನ್ನ ಜ್ವರ ಅಂತೀನಿ, ಹುಡ್ಕೋ. ಪ್ರತಿ ಬೋಡಿ ಮಗನಿಗೂ ಆನ್ಸರ್ ಮಾಡುವಾಗ ತಲೆ ನೋಯ್ತಾ ಇದೆ, ಅದು ಕಾಮನ್ ಬಿಡು. ಏನೋ ಮಾತಾಡ್ತಿದ್ಯಾ ಅವಡೆ? ಸಾರಿ ಪೆಟ್ರೋಲ್, ನೀವು ರೂಮಿಗೆ ಬರೋಕ್ಕೆಲ್ಲ ಮುಂಚೆ ಹಾಯ್ ಬ್ರೋ. ಅದೇ ನಾನು ಈವ್ನಿಂಗ್ ಮೀಟ್ ಆಗಿದ್ದೆಲ್ಲ, ನಿಮ್ಮ ಹತ್ರ ಒಂದು ಡ್ರಗ್ ತಗೊಂಡಿದ್ದೆ ಅಲ್ಲ ನಾನೇ. ಅದೇ ಇನ್ನೊಂದು ಟ್ಯಾಬ್ಲೆಟ್ ಸಿಗುತ್ತಾ? ಹಂಗೆಲ್ಲ ತಗೋಬಾರ್ದು ಬ್ರೋ, ಡೈರಿಗೆ ಒಂದಷ್ಟು ತಗೊಳ್ಬೇಕಷ್ಟೇ. ಓವರ್ಡೋಸ್ ಆದರೆ ತುಂಬ ಡೇಂಜರ್. ಅದೇ ಬ್ರೋ, ತುಂಬ ಚಲೋ ವರ್ಕ್ ಆಗ್ತಿದೆ, ಅದಕ್ಕೆ ಇನ್ನೊಂದು ಬೇಕಿತ್ತು. ಹಂಗೆಲ್ಲ ತಗೋಬಾರ್ದು ಬ್ರೋ, ನಿಮ್ಮ ಲೈಫ್ಗೆ ಡೇಂಜರ್ ಆಗುತ್ತೆ. ಏನು ಬ್ರೋ ಇವಾಗ ನಿಮ್ಮ ಹುಡುಗಿ ಫೇಸ್ ನೆನಪಾಗ್ತಿದ್ದೀನಾ? ಫುಲ್ ಅವಳ ಮರ್ತೋಗ್ಬಿಟ್ಟಿನಿ ಬ್ರೋ. ಅಬ್ಬಾ ಲಾಟ್ರಿ. ಜ್ಯೂಸ್ ಕುಡೀರಿ ಬ್ರೋ. ಬೇಡ ಪರವಾಗಿಲ್ಲ, ತಗೊಳ್ಳಿ ಬ್ರೋ, ಕುಡೀರಿ, ತಗೊಳ್ಳಿ ಬ್ರೋ, ತಗೊಳ್ಳಿ ಬ್ರೋ, ಪರವಾಗಿಲ್ಲ, ಕುಡೀರಿ. ಏನು ಬ್ರೋ ಇದು ಜ್ಯೂಸ್ ಹಿಂಗೆ ಇದೆ ಅಲ್ಲ? ಹಾಂ, ಹಂಗೆ ಇರುತ್ತೆ. ಇವಾಗೇನು ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಮೆಮೊರೀಸ್ ಎಲ್ಲ ಮರ್ತೋಗ್ತೀವಿ ಅಷ್ಟೇ ತಾನೇ? ಹಾಂ ಅಷ್ಟೇ ಬ್ರೋ, ಮರ್ತೋಗ್ತೀರಿ ಅಷ್ಟೇ. ಸರಿ ಬ್ರೋ, ಟ್ಯಾಬ್ಲೆಟ್ ಹೆಸರು ಏನಂದ್ರಲ್ಲ? ಗೆಸುಟೋ. ಹಲೋ, ಎಲ್ಲೋ ರೂಮಲ್ಲಿಲ್ಲ, ಎಲ್ಲೋಗಿದ್ದೀವಿ? ಓ ಸರಿ, ಎಷ್ಟೊತ್ತಾಗುತ್ತೆ? ಓಕೆ ಬಾಯ್.
ಮಾಡೋಕ್ಕಿಂತ ಮುಂಚೆ 5 ಮಿನಿಟ್ಸ್ ಮುಂಚೆನೇ ಬಂದು ನೀನು ಕಲ್ ಕುಡಿದಿರೋ ಡ್ರಿಂಕಲ್ಲಿ ಒಂದು ಮಿಸ್ಟ್ರಿಯಸ್ ಡ್ರಗ್ ಮಿಕ್ಸ್ ಮಾಡಿದೆ. ಡ್ರಗ್ಗಾ? ಏನೋ ಡ್ರಗ್ಗು? ಒಂದು ಮ್ಯಾಜಿಕಲ್ ಡ್ರಗ್, ಒಂದು ಸೂಪರ್ ಡ್ರಗ್. ಏನೋ ಮಾತಾಡ್ತಿದ್ಯಾ? ಎಷ್ಟು ಮಿಸ್ಟೇರಿಯಸ್ ಅಂದರೆ ಒಂದು 5 ಮಿನಿಟ್ಸ್ ನಾನು ಹೊರಗೆ ಬಂದರೆ ಸಾಕು, ಇಲ್ಲಿ ಏನು ನಡೆದಿದೆ ಅಂತ ನಾನು ಮರ್ತೋಗಿರ್ತೆ. ನಾನು ಮತ್ತೆ ಬಂದು ಮಾತಾಡ್ಸಿರೋದು ನಿನಗೆ ಏನು ನೆನಪು? ಏನೋ ಏನೋ ಮಾತಾಡ್ತಿದ್ಯಾ? ತಲೆ ನನ್ನ ತಲೆ ಆಗ್ತಾ ಇಲ್ಲ. ಇಲ್ಲಾಗಿದ್ರೆ ನಾನು ಮರ್ತೋಗ್ಬಿಡ್ತೀಯಲ್ಲ, ಏನು ಮಾಡೋದು ಇವಾಗ? ಶಾಕ್ ವರ್ಕ್ ಆಗ್ತಿದೆಯಾ? ಆಗ್ತಾ ಇಲ್ಲ ಅದು ಕಂತಲೇ ಸಿಡಿತಾ ಇದೆ ಗುರು. ಸೂಪರ್ ಆಗ್ತಾ ಇಲ್ಲ ವರ್ಕ್ ಆಗ್ತಾ ಇದೆ. ಡ್ರಗ್ಗು. ಶಾಕ್. ಬಾಯ್ ಬಾಯ್. ತಲೆ ಆಗ್ತಿಲ್ಲ ಗುರು, ತಲೆ ಫಾಕ್ ಆಗ್ತಾ ಇಲ್ಲ. ಆಗ್ತಾ ಇಲ್ಲ, ತಲೆ ನೋಡ್ತಿದೆ ಮಗ, ಆಗ್ತಾ ಇಲ್ಲ. ಹಾಯ್ ಪೆಟ್ರೋಲ್, ಏನೋ ಫುಲ್ ಟೆನ್ಷನಲ್ಲಿ ಇದೆಯಾ? ತಲೆ ನೋಡ್ತಿದೆ ಗುರು. ತಲೆ ನೋಯ್ತಿದೆನಾ? ಅಪ್ಪ ತಲೆ ಟೈಮ್ ಆಗ್ತಿದೆ ಬಾ, ಟೈಮ್ ಆಗ್ತಿದೆ. ಒಂದೆರಡು ನಿಮಿಷ ಟೈಮ್ ಆಗ್ತಿದೆ ಬಾ. ಒಂದು ಫ್ರೆಂಡ್ ಸಾವಿಗೆ ಕಾರಣ ಆಗಿದೆ. 2 ನಿಮಿಷ ಹೋಗೋಣ ಮೂವಿಗೆ. ಈಗ ಇಲ್ಲಿಂದ ನಾನು ಬದುಕೋಕ್ಕಾಗಲ್ಲ. ಏನೋ ಜ್ಯೂಸ್ ತಂದಿಟ್ಟಿದ್ಯಾ? ನನಗೆ ಗೊತ್ತಾಗ್ಲಾರ್ದೆ. ತಂದಿಟ್ಟೆ ಗುರು, ಆಗ್ಲೇನೆ ಆಗ್ತಾ ಇಲ್ಲ. ಈ ಪೇನಿಂದ ನಾನು ಫ್ರೀ ಆಗಬೇಕು, ಇದನ್ನ ಮತ್ತೆ ಬಿಡಬೇಕು ಅಂತಲೇ ಆಗ್ತಾ ಇಲ್ಲ ಮಚ್ಚ, ಆಗ್ತಾ ಇಲ್ಲ. ಬೇಡ ಮಗ, ಕಾಫಿ ಕುಡಿಬೇಕು ನಾನು, ಆಗ್ತಾ ಇಲ್ಲ. ತಲೆ ಆಗ್ತಾ ಇಲ್ಲ ಮಚ್ಚ, ಆಗ್ತಾ ಇಲ್ಲ ನನಗೆ. ಬಾ, ಅದೇ ಕಡಿಮೆ ಆಗುತ್ತೆ ಬಾ, ಫಿಲಿಮಿಗೆ ಹೋಗೋಣ ಬಾ, ಟೈಮ್ ಆಗ್ತಿದೆ. ಬಾ ಗುರು, ಸ್ಟ್ರಾಂಗ್ ಕಾಫಿ ಕುಡ್ಕೊಬರೋಣ ಬಾ ಗುರು. ಬಾ 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 ಬಾ. ತಲೆ ಅಂತ ಒಡೆ ನನ್ನ ಮಗ ನಿಮ್ಮ ಫ್ರೆಂಡು ಅಂತ. ಯುವರ್ ಲೈಫ್ ಇಸ್ ಇನ್ ಡೇಂಜರ್ ಬ್ರೋ. ಸರಿ, ಕೂಲ್ ಇಲ್ಲ, ಮರ್ಡರ್ ಮಾಡಿದೀನಿ ಅಂತಿದ್ಯಾ? ಕೆಟ್ಟಿದ್ಯಾ ನಿನ್ಗೆ? ಅದೇ ಗೊತ್ತಿಲ್ಲ, ನೆನಪೇ ಇಲ್ಲ. ಅಂತದ್ ಏನೋ ಆಯ್ತು ನಿನ್ನೆ ನೈಟು? ಒಬ್ನಿಗೆ ಹೊಡೆದೆ, ಸರಿಯಾಗಿ ಹೊಡೆದೆ, ಆದ್ರೆ ಯಾವನಿಗೆ ಹೊಡೆದಿನ ಅಂತ ನನಗೆ ಗೊತ್ತಿಲ್ಲ. ಯಾವುದೋ ನಿನ್ನ ಸೈಕ್ ಸೀನ್ಸು. ಸರಿ, ಒಂದು ಕೆಲಸ ಮಾಡಿದೆಲ್ಲ ಬಿಡು. ನೀನು ಯಾರ್ಯಾರು ಮೀಟ್ ಆಗಿದೆಯೋ ಅದೆಲ್ಲ ಒಂದು ಲಿಸ್ಟ್ ಮಾಡು, ಎಲ್ಲ ನೋಡ್ಬಿಟ್ಟು ಮೀಟ್ ಆಗೋಣ. ಅದು ಯಾರಂತ ಗೊತ್ತಾಗುತ್ತೆ. ಎಲ್ಲ ನಿಜ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಕೆಟ್ಟ ಮಾಡೋಣ. ತೆಗಿಯೋ ಕೈ, ನೀನ್ ಮಾಡಿರೋ ಶೆಡೆ ಕೆಲಸಕ್ಕೆ ಪೊಲೀಸ್ ಕಾಲ್ ಮಾಡಿದೆ ಬೆಟರ್. ನಾವೆಲ್ಲ ಫ್ರೆಂಡ್ಸ್ ಅನ್ನೋ ಪದಕ್ಕೆ ಅವಮಾನ ತರ್ತಿದ್ಯಾ? ಒಂದು ಹುಡುಗಿಗೋಸ್ಕರ ಸಾಯಿಸಿದ್ದೆ. ಏನಾಯ್ತು? ಯಾಕೋ ಇಷ್ಟು ಟೆನ್ಷನ್ ಇದೆಯಾ? ಇಲ್ಲೇನೋ ಮಾಡ್ತಿದ್ಯಾ ನೀನು? ನಾನೊಂದು ಮರ್ಡರ್ ಮಾಡ್ಬಿಟ್ಟೆ. ಎಣ್ಣೆ ಹೊಡೆದಿದ್ಯೇನೋ ಬೆಳಗ್ಗೆ? ಮರ್ಡರಾ? ಏನೋ ಮಾತಾಡ್ತಿದ್ಯಾ ನೀನು? ನೈಟ್ ಓಪನ್ ಕೊಡ್ದೆ. ಯಾರಿಗೆ ಹೊಡೆದಲೆ? ಸರಿ, ಒಂದು ನಿಮಿಷ ರಿಲ್ಯಾಕ್ಸ್ ಮಾಡು, ಎಲ್ಲ ಕೂತ್ಕೊಂಡು ಮಾತಾಡೋಣ. ನೀನು ಏನು ಮಾತಾಡಿದ್ರೆ ನಂಗಂತೂ ಏನೂ ಅರ್ಥ ಆಗ್ತಿಲ್ಲ. ನಡಿ. ನಕ್ಕ ನಿಂತ ನನ್ನ ಮಕ್ಕಳಿಗೆ ಪೊಲೀಸಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡಬೇಕು. ಮಾಡ್ತೀನಿ.
ಲೇ ಲೇ ಏನಾಗಿಲ್ಲ ತಾನೆ ಲೇ? ನನಗೇನೋ ಆಗಿಲ್ಲ ಬ್ರೋ, ನಂಗೆ ಆದ್ರೆ ನೆನಪಿರಲ್ಲ. ಯಾಕೆ? ಯಾಕಂದರೆ ಕುಡ್ದಲ್ಲ ಜ್ಯೂಸು ಮಿಕ್ಸ್ ಮಾಡಿದ್ದೆ. ಏನು ಮಿಕ್ಸ್ ಮಾಡಿಯೋ? ನೀನು ಫೈಟ್ ಮಾಡಿದ್ರೆ ಆಗಲ್ಲ ಅವನ ಜೊತೆ. ಅವ್ನು ನನ್ನ ಹತ್ರದಿಂದ ಡ್ರಗ್ ಎಕ್ಸ್ಕ್ರೈಬ್ ಮಾಡೋನು. ಅದಕ್ಕೋಸ್ಕರ ನಿಮ್ಗೊಂದು ಸೇಫ್ಟಿ ಕೊಡ್ತೀನಿ. ಏನಿದೆ ಇದರಲ್ಲಿ ಗೆಸುಟನ್ನು ಒಂದು ಡ್ರಗ್ ಮಿಕ್ಸ್ ಮಾಡಿದ್ದೀನಿ. ಅದೇನದು ಇದೆಲ್ಲ ಮರ್ತೋಗ್ತದೆ. ಯೂಸ್ ಮಾಡಿ ಇಂಟೆಲಿಜೆಂಟಾಗಿ ನನ್ನ ಹತ್ರ ಹೆಂಗೆ ಪೊಲೀಸ್ ಹತ್ರ ಅರೆಸ್ಟ್ ಮಾಡಿಸಿ. ಏನು ಮಿಕ್ಸ್ ಮಾಡಿದೆ? ಎಷ್ಟೋ ನಾನು ಆಲ್ರೆಡಿ ಒಂದ್ಸತಿ ಕುಡ್ದೀನಿ, ಇವಾಗ ಮತ್ತೆ ಗಿಸ್ಟು ತಗೊಂಡಿನಿ. ಓವರ್ಡೋಸ್ ಆಗಿಬಿಟ್ರೆ ಕಷ್ಟ. ಓನ್ಕಾಗಿ ಕೂಡ ಓವರ್ಡೋಸ್ ಆಗಿರಬೇಕು, ಅದಕ್ಕೆ ಅನ್ಕಾನ್ಷಿಯಸ್ ಆದ. ಹಲೋ ಪೆಟ್ರೋಲ್, ನಿನ್ನ ಪಕ್ಕದಲ್ಲಿರೋನ್ಗೆ ಒಂದ್ಸತಿ ಫೋನ್ ಕೊಡು. ನೀನೇನಾ? ರೂಮಲ್ಲಿ ವಾಟರ್ ಕುಡ್ದೀಯಾ? ಅದು ವಾಟರ್ ಬಾಟ್ಲು. ಇವಾಗ ನಿನ್ನ ಲೈಫ್ನ ಡೇಂಜರಲ್ಲಿದೆ. ಮೊದಲು ನಾನು ಹೇಳಿದ್ ಮಾಡು. ಬ್ರೋ ಏನು ಮಾತಾಡ್ತಿದ್ದೆ ಬ್ರೋ? ರೂಮಲ್ಲಿರೋ ವಾಟರ್ ಬಾಟ್ಲಲ್ಲಿ ನೀರು ಕುಡ್ದೀಯಾ ತಾನೇ? ಅದರಲ್ಲಿ ಆಲ್ರೆಡಿ ನಿನ್ನ ರೂಮ್ಗೆ ಬರೋಕ್ಕಿಂತ ಮುಂಚೆ ಗೆಸುಟೋ ಮಿಕ್ಸ್ ಮಾಡಿದ್ದೀನಿ. ಓವರ್ಡೋಸ್ ಆದರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಒಂದು ವೇಳೆ ನಿಮಗೆ ಡೋಸೇಜ್ ಇನ್ಕ್ರೀಸ್ ಆದರೆ ಅನ್ಕಾನ್ಷಿಯಸ್ ಆಗ್ತಾರೆ. ಇನ್ನೂ ಹೆಚ್ಚು ಇನ್ಕ್ರೀಸ್ ಆದರೆ ಬ್ರೀತಿಂಗ್ ಕಂಟ್ರೋಲ್ ಇರಲ್ಲ. ಈಗ ಇನ್ನೂ ಓವರ್ಡೋಸ್ ಆದರೆ ನಿಮ್ಗೆ ಇಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫ್ ಡೇಂಜರ್ ಆಗುತ್ತೆ. ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಬ್ರೋ ಬ್ರೋ ಇದು ಡಿಟಾಕ್ಸಿನ್ ಬ್ರೋ. ಇದಕ್ಕೆ ನಿನ್ಗೆ ಡಿಟಾಕ್ಸ್ ಬೇಕಂದ್ರೆ 300 ಸೆಕೆಂಡ್ಸಲ್ಲಿ ನಾನು ಹೇಳಿರೋ ಪ್ಲೇಸ್ಗೆ ಬಾ. 300 ಸೆಕೆಂಡ್ಸಲ್ಲಿ 2 ಕಿಲೋಮೀಟರ್ಸ್. ಇವಾಗ ನಾನು ಪೆಟ್ರೋಲ್ನ ಮಾಡ್ತಿದ್ದು ಅಂತ ಮರ್ತ್ಬಿಟ್ರೆ ಇಲ್ಲ, ಮರಿಬಾರ್ದು. ನಾನು ಪೆಟ್ರೋಲ್ನ ಮಾಡ್ತಿದ್ದು ಮರಿಬಾರ್ದು. ಹೆಂಗಾದ್ರೂ ಮೊದಲು ಡಿಟಾಕ್ಸ್ ತೆಗಿಬೇಕು. ಥಿಂಕ್ ಮರಿಬಾರ್ದು. ಪೆಟ್ರೋಲ್ನ ಇಮೇಜಿನೇಷನ್ ಅಷ್ಟೇ. ಥಿಂಕ್ ಮಾಡು. ಮರಿಬಾರ್ದು. ಅವನ ಇಮೇಜಿನೇಷನ್ ಅಷ್ಟೇ. ಒಂದು ಕಾಲದಲ್ಲಿ ಭಸ್ಮಾಸುರ ಅನ್ನೋ ರಾಕ್ಷಸ, ಅವನ ಶಕ್ತಿಯಿಂದ ಅವನೇ ನಾಶ ಆಗೋದ. ಇವಾಗ ಈ ಮನುಷ್ಯರು ಅವರ ಸ್ವಾರ್ಥದಿಂದ ಅವರೇ ನಾಶ ಆಗಿ ಹೋಗ್ತಿದ್ದಾರೆ. ತಪ್ಪಿ ಏನೇ ಆಗಲಿ ಅದನ್ನ ನಾವು ಮರ್ತೇ ಹೋಗಲಿ. ಕರ್ಮ ಅನ್ನೋದು ನಮ್ಮನ್ನು ಶಿಕ್ಷೆ ಅನುಭವಿಸೋ ತನಕ ಇರೋದಿಲ್ಲ.
ಥಿಂಕ್ ಮರಿಬಾರ್ದು. ಪೆಟ್ರೋಲ್ ನನ್ನ ಇಮ್ಯಾಜಿನೇಷನ್ ಅಷ್ಟೇ. ಥಿಂಕ್ ಮಾಡು. ಮರಿಬಾರ್ದು. ಅವಳು ನನ್ನ ಇಮ್ಯಾಜಿನೇಷನ್ ಅಷ್ಟೇ. ಪೆಟ್ರೋಲ್ ನನ್ನ ಇಮ್ಯಾಜಿನೇಷನ್ ಅಷ್ಟೇ. ಥಿಂಕ್ ಮರಿಬಾರ್ದು. ಪೆಟ್ರೋಲ್ ನನ್ನ ಇಮ್ಯಾಜಿನೇಷನ್ ಅಷ್ಟೇ. ಗಿಲ್ಟ್, ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇರಲ್ಲ. ನೆನಪುಗಳಿದ್ದರೆ ಪೇನ್ ಇರುತ್ತೆ ಅಂದ್ಕೊಂಡೆ, ಆದರೆ ಅದೇ ನೆನಪುಗಳಿಲ್ಲ ಅಂದರೆ ನನ್ನ ಲೈಫ್ಗೆ ಮೀನಿಂಗೇ ಇರಲ್ಲ. ಹಲೋ ಸರ್, ನಾನು ಸರೆಂಡರ್ ಆಗ್ತೀನಿ. ನನಗೆ ಶಿಕ್ಷೆ ಆಗಬೇಕು.